ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಜುಲೈ 20, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಭಾನುವಾರದ ದಿನ ನಿಮ್ಮ ಉತ್ಸಾಹ, ಚುರುಕಿನ ಮನಸ್ಥಿತಿಯ ಮೂಲಕ ಪ್ರೇರಣೆಯಿಂದ ಕೂಡಿರುತ್ತದೆ. ನಿಧಾನವಾದ ಪರಿವರ್ತನೆಗಳು ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಇದು ಪ್ರೇರಕ ದಿನವಾಗಲಿದೆ. ಇಂದಿನ ದಿನ ನೀವು ಹೊಸ ಉದ್ದಿಮೆಗಳಿಗೆ ಪ್ರೇರಿತರಾಗುವ ಸಾಧ್ಯತೆ ಇದೆ. ನಿಮ್ಮ ಧೈರ್ಯ, ನಿರ್ಧಾರಕ್ಷಮತೆ ಮತ್ತು ಸ್ಪಷ್ಟತೆ ಇಂದಿನ ದಿನದ ಪ್ರಮುಖ ಶಕ್ತಿಗಳು. ನಿಮ್ಮ ಪ್ರಾಮಾಣಿಕತೆ, ಸಮಯ ಪಾಲನೆ ಮತ್ತು ಸ್ಪಷ್ಟ ಅಭಿಪ್ರಾಯಗಳು ನಿಮ್ಮನ್ನು ಸುತ್ತಲಿನವರಲ್ಲಿ ವಿಶೇಷ ವ್ಯಕ್ತಿತ್ವವಂತೆ ಪ್ರಸ್ತುತಪಡಿಸುತ್ತವೆ. ಕೆಲವು ನಿರ್ಧಾರಗಳು ನಿಮ್ಮ ಮುಂದಿನ ದಿನಚರಿಯ ದಿಕ್ಕನ್ನು ರೂಪಿಸಬಲ್ಲವು. ಇದು ನಿಮ್ಮ ಒಳಜ್ಞಾನ ಮತ್ತು ಅನುಭವಗಳನ್ನು ಆಳವಾಗಿ ವಿಶ್ಲೇಷಿಸಲು ಉತ್ತಮವಾದ ದಿನ. ಭಾನುವಾರದ ಸೂರ್ಯ ಪ್ರಭಾವದಿಂದ ನಿಮ್ಮ ವ್ಯಕ್ತಿತ್ವದ ಚಮತ್ಕಾರ ಇನ್ನಷ್ಟು ಸ್ಪಷ್ಟವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವವರು ತಮ್ಮ ನೈಪುಣ್ಯತೆ ಮತ್ತು ಸಾಮರ್ಥ್ಯಗಳನ್ನು ಪ್ರದರ್ಶಿಸುವ ಅವಕಾಶಗಳನ್ನು ಪಡೆಯುತ್ತಾರೆ. ಇದು ನಿಮ್ಮ ಮೇಲೆ ಉನ್ನತ ಅಧಿಕಾರಿಗಳ ಗಮನವನ್ನು ಸೆಳೆಯುವ ದಿನವಾಗಬಹುದು. ಪ್ರಸ್ತುತ ಹುದ್ದೆಯಲ್ಲಿ ಬದಲಾಗುವ ಸಾಧ್ಯತೆ ಅಥವಾ ಹೆಚ್ಚುವರಿ ಜವಾಬ್ದಾರಿಗಳನ್ನು ಸ್ವೀಕರಿಸುವ ಯೋಗವಿದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದಿನ ದಿನ ಹೊಸ ಸಂಪರ್ಕಗಳು, ಸಂದರ್ಶನಗಳು ಅಥವಾ ತಾತ್ಕಾಲಿಕ ಪ್ರಯತ್ನಗಳು ಫಲ ನೀಡಬಹುದಾದ ಸಂಭವವಿದೆ. ಆದರೆ ನಿರ್ಧಾರದಲ್ಲಿ ಸ್ಪಷ್ಟತೆ ಅಗತ್ಯ. ಉದ್ಯಮಿಗಳಿಗಾಗಿ ಇಂದು ತಾಂತ್ರಿಕ ಸಮಸ್ಯೆಗಳ ಪರಿಹಾರ, ವ್ಯಾಪಾರದ ಪ್ರಗತಿ ಬಗ್ಗೆ ಗ್ರಾಹಕರ ಅಭಿಪ್ರಾಯ ಮತ್ತು ಹೊಸ ಮಾರ್ಗಸೂಚಿಗಳನ್ನು ರೂಪಿಸಲು ಅನುಕೂಲಕರ. ಹೊಸ ಯೋಜನೆಗಳು ಇನ್ನಷ್ಟು ಸಮೃದ್ಧಿಗೆ ದಾರಿ ಮಾಡಿಸಬಲ್ಲವು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಸೌಮ್ಯತೆ ಹಾಗೂ ಸಮತೋಲನ ಇಂದಿನ ಪ್ರಾಮುಖ್ಯತೆ. ಈ ದಿನ ಆಕಸ್ಮಿಕ ಆದಾಯ ಅಥವಾ ಹಿಂದಿನ ಬಾಕಿಗಳ ವಾಪಸ್ಸಿನ ಸಾಧ್ಯತೆ ಇದೆ. ಇದರಿಂದ ಚಿಕ್ಕ ಮಟ್ಟದ ಆರ್ಥಿಕ ನೆಮ್ಮದಿಗೆ ದಾರಿ ತೆರೆದುಕೊಳ್ಳಬಹುದು. ಆದಾಗ್ಯೂ ಅತಿದೊಡ್ಡ ಖರ್ಚುಗಳನ್ನು ಈ ದಿನ ಕೈಬಿಟ್ಟರೆ ಉತ್ತಮ. ಕೊಂಡೊಯ್ಯುವ ಉತ್ಸಾಹದಿಂದ ಹಣ ವ್ಯಯ ಮಾಡುವ ಸ್ಥಿತಿಗೆ ತರುವುದು ಬೇಡ. ಹೂಡಿಕೆಗಳ ಪ್ರಸ್ತಾಪಗಳ ಬಗ್ಗೆ ಹಿರಿಯರ ಸಲಹೆ ತೆಗೆದುಕೊಂಡು ಮುಂದೆ ಹೋಗಿ. ಗೃಹಲಕ್ಷ್ಮಿಯೊಂದಿಗೆ ಹಣಕಾಸು ಚರ್ಚೆ ನಡೆಸಿ. ನೀವು ಪೂರ್ವ ತಯಾರಿ ಮಾಡಿದ್ದಲ್ಲಿ ಬಜೆಟ್ ನಿರ್ವಹಣೆ ಸುಗಮವಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ದೈಹಿಕ ಶ್ರಮ ಹೆಚ್ಚು ಇರುವ ಸಾಧ್ಯತೆ ಇದೆ. ಆದ್ದರಿಂದ ಸರಿಯಾದ ಆರಾಮವನ್ನು ಹೊಂದಿ. ತಲೆನೋವು, ತಾಪಮಾನ ಬದಲಾವಣೆಯಿಂದ ಉಂಟಾಗುವ ಹತ್ತಿರದ ಅಸ್ವಸ್ಥತೆಗಳು ತೊಂದರೆ ನೀಡಬಹುದು. ಆರೋಗ್ಯಕರ ಆಹಾರ ಮತ್ತು ನೀರಿನ ಸೇವನೆ ಅನಿವಾರ್ಯ. ಮನಸ್ಸಿನಲ್ಲಿ ಏರಿಳಿತ, ಏರಿಚೇರಿ ಉಂಟಾಗಬಹುದು. ಇದಕ್ಕೆ ನಿಯಂತ್ರಣ ಬೇಕು. ಭಾನುವಾರದ ಸೂರ್ಯ ಪ್ರಭಾವ ಮನಃಶಕ್ತಿ ಹೆಚ್ಚಿಸಲು ಸಹಾಯ ಮಾಡಬಹುದು. ಪ್ರಾಣಾಯಾಮ, ಧ್ಯಾನ ಅಭ್ಯಾಸಗಳು ಇಂದು ಉತ್ತಮ ಪರಿಣಾಮ ಬೀರುವವು. ಪಾದಗಳ ಕುತ್ತಿಗೆಯ ಭಾಗಗಳಲ್ಲಿ ನೋವು ಕಾಣಿಸಬಹುದೆಂದು ಸೂಚನೆ ಇದೆ. ಮಸಾಜ್ ಅಥವಾ ಬೇಸಿಗೆಗೆ ತಕ್ಕ ಉಡುಪುಗಳನ್ನು ಧರಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ನಿಮ್ಮ ಪಾತ್ರ ಪ್ರಮುಖವಾಗಲಿದೆ. ಪತ್ನಿ ಅಥವಾ ಪತಿ ಜೊತೆ ಸಂವಾದದಲ್ಲಿ ಗಂಭೀರ ವಿಷಯಗಳು ಬಂದು ಬರುವ ಸಾಧ್ಯತೆ ಇದೆ. ಆದರೆ ನಿಮ್ಮ ಸ್ಪಷ್ಟ ಹಾಗೂ ಧೈರ್ಯಪೂರ್ಣ ನಡೆ ಚರ್ಚೆಗೆ ಸಮತೋಲನ ತರುತ್ತದೆ. ಪೋಷಕರ ಆರೋಗ್ಯದ ಬಗ್ಗೆ ಗಮನವಿಡಿ. ಅವರ ಅನುಭವಗಳಿಗೆ ಕಿವಿಗೊಡಿ. ಮಕ್ಕಳ ವಿಷಯದಲ್ಲಿ ಪ್ರೋತ್ಸಾಹ, ಉತ್ತೇಜನೆ ನೀಡಿ. ಇಂದು ಸ್ನೇಹಿತರು ಅಥವಾ ಬಂಧುಗಳೊಂದಿಗೆ ಆತ್ಮೀಯ ಸಂವಾದ, ಹಬ್ಬದ ಸಂಭ್ರಮ ಅಥವಾ ಮನೆಗೆ ಭೇಟಿ ಸಂಭವಿಸಬಹುದು. ಇದರಿಂದ ಮನಸ್ಸು ಉಲ್ಲಾಸದಿಂದ ತುಂಬುತ್ತದೆ. ವೀಕ್ಷಕರೇ, ನೀವು ಈ ಭಾನುವಾರದ ದಿನ ಸೂರ್ಯನ ಪ್ರಭಾವದಿಂದ ಆತ್ಮಬಲ ಮತ್ತು ಧೈರ್ಯ ಹೆಚ್ಚಾಗುತ್ತದೆ. ಆದ್ದರಿಂದ ಧ್ಯಾನ, ಗಾಯತ್ರಿ ಜಪ, ಸೂರ್ಯನಿಗೆ ಅರ್ಘ್ಯ ನೀಡುವುದು ಬಹುಪರಿಣಾಮಕಾರಿ. ಓಂ ಘೃಣಿಃ ಸೂರ್ಯ ಆದಿತ್ಯಾಯ ನಮಃ ಎಂಬ ಮಂತ್ರವನ್ನು 12 ಬಾರಿ ಪ್ರಾತಃ ಕಾಲದಲ್ಲಿ ಜಪಿಸಿ. ತುಳಸಿಯ ಸಮ್ಮುಖದಲ್ಲಿ ದೀಪ ಹಚ್ಚಿ ಸೂರ್ಯನಿಗೆ ನಮನ ಸಲ್ಲಿಸಿ. ಅನಾಥರಿಗೆ ಆಹಾರ ಅಥವಾ ಹಣ್ಣು ದಾನ ಮಾಡುವ ಮೂಲಕ ಧರ್ಮ ಸಾಧನೆ ಮಾಡಿ. ಅದೃಷ್ಟದ ಸಂಖ್ಯೆ 1.
ಇದು ಸೂರ್ಯನ ಶಕ್ತಿ ಮತ್ತು ನಾಯಕತ್ವದ ಪ್ರತೀಕ. ಈ ದಿನ ನಿಮ್ಮ ಸ್ವಾಭಿಮಾನ ಮತ್ತು ಧೈರ್ಯದಿಂದ ಕಾರ್ಯ ಆರಂಭಿಸಬಹುದಾದ ಸೂಕ್ತ ಸಮಯ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ನಿಮ್ಮ ಉತ್ಸಾಹ, ಶಕ್ತಿ ಮತ್ತು ಪ್ರಚೋದನೆಗೆ ಶ್ರೇಷ್ಠ. ಈ ಬಣ್ಣದ ಉಡುಪು, ಪುಷ್ಪ ಅಥವಾ ಸಣ್ಣ ಸಾಮಗ್ರಿಗಳ ಬಳಕೆ ಶುಭವನ್ನು ಉಂಟು ಮಾಡಬಹುದು. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 10:30. ಈ ಸಮಯದಲ್ಲಿ ಪೂಜೆ, ಪ್ರಾರ್ಥನೆ, ಉದ್ಯಮ ಆರಂಭ ಅಥವಾ ಕುಟುಂಬ ನಿರ್ಧಾರಗಳು ಉತ್ತಮ ಫಲ ಕೊಡಬಹುದು. ಸೂರ್ಯನ ಶಕ್ತಿ ಈ ಹೊತ್ತಿನಲ್ಲಿ ಶ್ರೇಷ್ಠವಾಗಿ ಪ್ರಭಾವ ಬೀರುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ವೃಷಭ ರಾಶಿಯವರು ಭದ್ರತೆ, ಸಮಗ್ರತೆ ಮತ್ತು ಧೈರ್ಯದಿಂದ ಕೆಲಸ ಮಾಡುವ ದಿನ. ನಿಮ್ಮ ಶ್ರಮ, ಸ್ಥೈರ್ಯ ಮತ್ತು ಸಮಯದ ಪಟ್ಟಿಯನುಸಾರ ಕಾರ್ಯನಿರ್ವಹಣೆ ನಿಮಗೆ ಹೆಚ್ಚು ಫಲ ನೀಡುತ್ತದೆ. ಇವತ್ತಿನ ದಿನವೂ ನೀವು ನಿಮ್ಮ ತೀವ್ರ ದೃಷ್ಟಿಕೋನದಿಂದ ಇತರರ ಪ್ರೀತಿಗೆ ಪಾತ್ರರಾಗುತ್ತೀರಿ. ಮೂಡಲಿದ್ದ ಕಾರ್ಯಗಳಲ್ಲಿ ನೆಮ್ಮದಿಯಿಂದ ಮುನ್ನಡೆ ಸಾಧ್ಯವಾಗುತ್ತದೆ. ಇಂದು ನೆಮ್ಮದಿ ಬೇಕಾದ ದಿನ. ತೀರ್ಮಾನಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಿ. ಯಾವುದೇ ಆತುರ ಅಥವಾ ಆಕ್ರೋಶದಿಂದ ಕಾರ್ಯಚ್ಯುತಿ ಸಂಭವಿಸಬಹುದು. ಶುಕ್ರವಾರದ ಶುಕ್ರನ ಪ್ರಭಾವದಿಂದ ಸೌಂದರ್ಯ, ವ್ಯವಹಾರ ಮತ್ತು ಸಂಬಂಧಗಳಿಗೆ ಹೆಚ್ಚಿನ ಆದ್ಯತೆ ಸಿಗುತ್ತದೆ. ಪೂರ್ಣ ಮಾನಸಿಕ ಶಾಂತಿಯು ಇಂದು ನಿಮ್ಮ ನಿರ್ಧಾರಗಳಿಗೆ ಶಕ್ತಿಯನ್ನೇ ಕೊಡಬಲ್ಲದು. ಹೊಸ ಬಾಂಧವ್ಯಗಳು ಹುಟ್ಟಬಹುದಾದ ಯೋಗವಿದೆ. ನಿಮ್ಮ ದೈಹಿಕ ರೂಪ, ಉಡುಗೆ ತೊಡುಗೆ ಹಾಗೂ ವೈಯಕ್ತಿಕ ಶಿಸ್ತಿನಲ್ಲಿ ಸುಧಾರಣೆ ಮೂಡಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ಜವಾಬ್ದಾರಿತ್ವ, ಸ್ತಬ್ಧತೆಯು, ಸ್ಥಿರತೆಯು ಉತ್ತಮ ಫಲವನ್ನು ತರುತ್ತದೆ. ಕೆಲವರು ತಮ್ಮ ಕೆಲಸದಲ್ಲಿ ಹೊಸ ಯೋಜನೆಗಳನ್ನು ರೂಪಿಸಬಹುದಾದ ದಿನವಿದು. ಮಹಿಳೆಯರಿಗೆ, ವಿಶೇಷವಾಗಿ ಅಧಿಕಾರಿ ವರ್ಗದಿಂದ ಹೆಚ್ಚಿನ ಮೆಚ್ಚುಗೆ ಸಿಗಬಹುದು. ನೀವು ನಿಷ್ಠೆಯಿಂದ ಕೆಲಸ ಮಾಡುವುದರಿಂದ ಒಳ್ಳೆಯ ವರದಿ, ಬಹುಮಾನ ಅಥವಾ ಬೋನಸ್ ಗಳಿಸುವ ಯೋಗವಿದೆ. ಒಂದಿಷ್ಟು ಕಾರ್ಯಭಾರ ಹೆಚ್ಚು ಇದ್ದರೂ ಅದನ್ನು ಸಮರ್ಥವಾಗಿ ನಿರ್ವಹಿಸಬಹುದು. ಉದ್ಯಮಿಗಳಿಗೆ ಪಾಲುದಾರಿಕೆ ಸಂಬಂಧಿತ ವಿಚಾರಗಳಲ್ಲಿ ಸ್ಪಷ್ಟತೆ ತರಲು ಇದು ಉತ್ತಮ ಸಮಯ. ಹೊಸ ವಿತರಕರ ಪರಿಚಯ ಅಥವಾ ಹೊಸ ಮಾರಾಟ ಮಾರ್ಗದ ಪ್ರಾರಂಭಕ್ಕೆ ಇಂದು ಶ್ರೇಷ್ಠ ದಿನ. ಯೋಜನೆಗಳನ್ನು ಶಿಸ್ತಿನಿಂದ ರೂಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಕಾಪಾಡಿಕೊಳ್ಳಲು ಯೋಜಿತ ನಿರ್ವಹಣೆ ಅಗತ್ಯವಿದೆ. ಇಂದಿನ ದಿನ ನಿತ್ಯ ಖರ್ಚುಗಳ ನಿಯಂತ್ರಣ, ಬಾಕಿ ಬಿಲ್ ಪರಿಶೀಲನೆ ಹಾಗೂ ಹಳೆಯ ಸಾಲದ ವಾಪಸು ಎಂಬ ಅಂಶಗಳಿಗೆ ಗಮನ ನೀಡುವ ದಿನ. ಹಳೆಯ ಹೂಡಿಕೆಗಳಿಂದ ಲಾಭದ ಚಿಹ್ನೆ ಇದೆ. ಬ್ಯಾಂಕ್ ಲೆಕ್ಕಪತ್ರಗಳು, ಹೂಡಿಕೆ ದಾಖಲೆಗಳು ಪರಿಶೀಲಿಸಲು ಸೂಕ್ತ ದಿನ. ಯಾವುದೇ ಹೊಸ ಸಾಲ ಅಥವಾ ಬಂಡವಾಳ ಹೂಡಿಕೆಗೆ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಹಿರಿಯರ ಸಲಹೆ ಪಡೆಯಿರಿ. ಹಿರಿಯರ ಮಾರ್ಗದರ್ಶನದಿಂದ ಹಣಕಾಸಿನಲ್ಲಿ ಶ್ರೇಷ್ಠ ನಿರ್ಧಾರ ಸಾಧ್ಯ. ಇತ್ತೀಚೆಗೆ ಮಾಡಿದ ಖರೀದಿಗಳ ಮೇಲೆ ಮರುಪರಿಶೀಲನೆ ಮಾಡುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ನಿಮ್ಮ ಆರೋಗ್ಯದ ಮೇಲೆ ವಿಶೇಷ ಗಮನ ಹರಿಸಬೇಕಾಗುತ್ತದೆ. ಶರೀರದಲ್ಲಿ ಚುರುಕಿನ ಕೊರತೆ ಅಥವಾ ಬಾಯಾರಿಕೆ, ಸುಸ್ತು ಕಂಡುಬರಬಹುದು. ದೇಹದಲ್ಲಿ ಎದೆಭಾರ, ವಾಯುರೋಗ ಅಥವಾ ಆಹಾರದ ಅಸಹಿಷ್ಣುತೆ ಸಮಸ್ಯೆಗಳಾಗಬಹುದು. ಹೆಚ್ಚು ಬಿಸಿಲು ಅಥವಾ ಬಾಯಾರಿಕೆ ಹೆಚ್ಚಿದರೆ ತಕ್ಷಣ ಲಘು ಆಹಾರ, ನಿಂಬೆಹಣ್ಣು, ಬೆಲ್ಲ ನೀರು ಸೇವಿಸಬೇಕು. ನಿಮ್ಮ ಆಹಾರ ಕ್ರಮ ನಿಯಮಿತವಾಗಿರಲಿ. ನಿದ್ರೆ ಪೂರ್ಣವಿರಲಿ. ಇಂದಿನ ಶುಕ್ರನ ಪ್ರಭಾವದಿಂದ ಶರೀರದ ವ್ಯಾಯಾಮ, ನಯವಾದ ಯೋಗ ಅಭ್ಯಾಸ, ಸಂಗೀತ ಚಿಕಿತ್ಸೆ ಅಥವಾ ಸುಗಂಧವಲ್ಲದ ಔಷಧೀಯ ಸ್ನಾನದಿಂದ ಉತ್ತಮ ಪರಿಣಾಮ ಸಿಗಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ನಿಮ್ಮ ಮನೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಇರಬಹುದು. ಪತ್ನಿ, ಪತಿಯೊಂದಿಗೆ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವಲ್ಲಿ ಸ್ಪಷ್ಟತೆ ಇಟ್ಟುಕೊಳ್ಳಿ. ಮಕ್ಕಳು ನಿಮ್ಮ ಸಮರ್ಪಣೆಯನ್ನು ಗಮನಿಸುತ್ತಾರೆ. ಹಿರಿಯರೊಡನೆ ಕೆಲವು ಗಂಭೀರ ವಿಷಯಗಳ ಬಗ್ಗೆ ಚರ್ಚೆ ನಡೆಯಬಹುದು. ನಿಮ್ಮ ಧೈರ್ಯ, ಸತ್ಯದ ನಿಲುವು, ಗೌರವಪೂರ್ಣ ಶೈಲಿ ಈ ಸಂಬಂಧಗಳಲ್ಲಿ ಶ್ರದ್ಧೆ ಹೆಚ್ಚಿಸುತ್ತದೆ. ಇಂದು ಕುಟುಂಬ ಸಮೇತ ಪ್ರಯಾಣ ಅಥವಾ ಭೋಜನದ ಯೋಗವಿದೆ. ಇದು ಸಂಬಂಧಗಳ ಬಲವನ್ನು ಹೆಚ್ಚಿಸಬಲ್ಲದು. ಸ್ನೇಹಿತರೊಂದಿಗೆ ಚಿಕ್ಕ ಮೊತ್ತದ ಉಡುಗೊರೆ ವಿನಿಮಯ ಕೂಡ ಹೃದಯಕ್ಕೆ ಹತ್ತಿರದ ಕ್ಷಣಗಳನ್ನು ಉಂಟು ಮಾಡಬಹುದು. ವೀಕ್ಷಕರೇ, ನೀವು ಇಂದು ಆಧ್ಯಾತ್ಮದ ವಿಷಯದಲ್ಲಿ ಗುರುಗಳಿಂದ ಮಾರ್ಗದರ್ಶನ ಪಡೆಯುವುದು ಉತ್ತಮ. ಶುಕ್ರನ ಪ್ರಭಾವದಿಂದ ಶಕ್ತಿಯ ಪುನರ್ಸ್ಥಾಪನೆ, ಮನಸ್ಸಿನಲ್ಲಿ ಭಕ್ತಿ ಮೂಡುವುದು, ಲಘು ಉಪವಾಸ ಅಥವಾ ದೀಪದಾನ ಉತ್ತಮ. ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 36 ಅಥವಾ 54 ಬಾರಿ ಜಪಿಸಿ. ಶುಕ್ರನ ಶಾಂತಿಗಾಗಿ ಸುಗಂಧದ ಹೂವಿನಿಂದ ಪೂಜೆ ಮಾಡಿ. ಶ್ವೇತ ಬಟ್ಟೆ, ಸಿಹಿ ಆಹಾರ ದಾನ ಮಾಡುವುದು ಶುಭ ಫಲದಾಯಕ. ಬುಡದ ಹಣ್ಣುಗಳು ಅಥವಾ ಹಾಲು ಮಿಶ್ರಿತ ಪಾಯಸವನ್ನು ಸೇವಿಸುವುದು ಶಾಂತಿಗೆ ನೆರವಾಗುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರನ ಶಕ್ತಿಯ ಸಂಕೇತ. ಇದು ಸೌಂದರ್ಯ, ಶಾಂತಿ, ಪ್ರೀತಿ ಮತ್ತು ಸಹಾನುಭೂತಿಯ ಸಂಕೇತವಾಗಿದೆ.
ಇದು ನಿಮ್ಮ ಜೀವನಕ್ಕೆ ಸೌಹಾರ್ದತೆ ತರುತ್ತದೆ. ಅದೃಷ್ಟದ ಬಣ್ಣ ಪಾಂಡುರ ಹಾಲು ಬಣ್ಣ. ಈ ಬಣ್ಣ ನಿಮ್ಮ ಮನಸ್ಸಿಗೆ ಚೈತನ್ಯ, ಶುದ್ಧತೆ ಹಾಗೂ ಪ್ರೀತಿಯ ಶಕ್ತಿಯನ್ನು ನೀಡುತ್ತದೆ. ಹಾಲು ಬಣ್ಣದ ಉಡುಪಿನಿಂದ ಶುಭ ಪರಿಣಾಮಗಳ ಸಾಧ್ಯತೆ. ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯರಾತ್ರಿ 2 ಗಂಟೆರವರೆಗೆ. ಈ ಸಮಯದಲ್ಲಿ ನಿಮ್ಮ ಶಕ್ತಿಯ ತೀವ್ರತೆ ಹೆಚ್ಚು ಇರುತ್ತದೆ. ಆರ್ಥಿಕ ನಿರ್ಧಾರಗಳು, ಕುಟುಂಬ ಚಟುವಟಿಕೆಗಳು ಮತ್ತು ಆಧ್ಯಾತ್ಮ ಸಂಬಂಧಿತ ಉಪಾಯಗಳು ಹೆಚ್ಚು ಫಲಕಾರಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ಚುರುಕು, ಸಂವಾದಪಟುತೆ ಮತ್ತು ಬುದ್ಧಿವಂತಿಕೆಯಿಂದ ದಿನವನ್ನು ಆರಂಭಿಸುತ್ತಾರೆ. ನಿಮ್ಮಲ್ಲಿನ ಚಾತುರ್ಯ ಹಾಗೂ ಸಮಾಧಾನಕಾರಿಯಾದ ಮಾತುಕತೆ ಇವುಗಳಿಂದ ಸುತ್ತಲಿನವರ ಮನಸ್ಸು ಗೆಲ್ಲಬಲ್ಲಿರಿ. ಹೊಸ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಯೋಗವಿದೆ. ಇಂದು ಯಾವುದೇ ಕಾರ್ಯಕ್ಕೂ ಮುಂಚೆ ಸ್ವಲ್ಪ ಯೋಜನೆ ರೂಪಿಸಿಕೊಂಡರೆ ಹೆಚ್ಚಿನ ಫಲಿತಾಂಶ ಸಾಧ್ಯ. ಪ್ರತಿಯೊಂದು ವಿಷಯಕ್ಕೂ ನಿಮ್ಮ ನಿಷ್ಪಕ್ಷಪಾತ ಮನಸ್ಸು ವಿಶ್ಲೇಷಣಾತ್ಮಕ ದೃಷ್ಟಿಕೋನ ತರುತ್ತದೆ. ಇತರರ ಅಭಿಪ್ರಾಯಗಳನ್ನು ಗೌರವದಿಂದ ಆಲಿಸುವ ಮೂಲಕ ಸಂಬಂಧಗಳಲ್ಲಿ ಸಮತೋಲನ ಕಾಯ್ದುಕೊಳ್ಳಬಹುದು. ಹೊಸ ಸಂಪರ್ಕಗಳು, ಸಂವಹನದ ನೈಪುಣ್ಯ ಹಾಗೂ ವಾಣಿಜ್ಯ ಚತುರತೆ ಇವತ್ತಿನ ಬಲವಾಗಿವೆ. ವ್ಯಾವಹಾರಿಕ ಚರ್ಚೆಗಳಲ್ಲಿ ನಿಮಗೆ ಸ್ಪಷ್ಟತೆ ಬೇಕಾದರೆ ಬರವಣಿಗೆಯ ಮೂಲಕ ದೃಢತೆ ತರುವ ಯೋಗವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ತಾಂತ್ರಿಕ ಅರಿವು ಮತ್ತು ವೈಚಾರಿಕ ಚುರುಕು ನೀವೇ ಪರಿಹಾರದ ಕೀಲಿಕೈ ಎಂಬಂತೆ ಮೆರೆದೀತು. ತಂಡದ ಸದಸ್ಯರೊಂದಿಗೆ ಉತ್ತಮ ಸಹಕಾರ ಸಾಧಿಸಬಹುದು. ಕೆಲವರಿಗೆ ಗ್ರಾಹಕರೊಂದಿಗೆ ನೇರ ಸಂವಾದ ಸಂಭವಿಸಿ ಬುದ್ಧಿವಾದಿತೆಯಿಂದ ಸಮಸ್ಯೆಗಳನ್ನು ಬಗೆಹರಿಸಬಲ್ಲಿರಿ. ಹಿರಿಯರಿಂದ ಹೊಸ ಜವಾಬ್ದಾರಿಗಳು ಬರುವುದು, ಹೊಸ ಯೋಜನೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ಸಿಗಬಹುದು. ವೃತ್ತಿಪರ ಕೌಶಲಗಳ ಪ್ರದರ್ಶನದಲ್ಲಿ ಏರಿಕೆಯಾಗಬಲ್ಲದು. ವ್ಯಾಪಾರಿಗಳನ್ನು ನೋಡುವುದಾದರೆ ಇವತ್ತು ವ್ಯಾವಹಾರಿಕ ಮಾತುಕತೆಗಳು ಯಶಸ್ವಿಯಾಗುತ್ತವೆ. ವಿಶೇಷವಾಗಿ ಮಾರ್ಕೆಟಿಂಗ್, ಸಂಪರ್ಕ ಮತ್ತು ಕಂಪ್ಯೂಟರ್ ಸಂಬಂಧಿತ ಕ್ಷೇತ್ರದಲ್ಲಿ ಸಾಧನೆ ಸಾಧಿಸುವ ಯೋಗವಿದೆ. ಹೊಸ ಬಿಲ್ಲುಗಳು, ಒಪ್ಪಂದಗಳ ಬಗ್ಗೆ ಜಾಗರೂಕತೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಚುರುಕಾದ ಚಟುವಟಿಕೆಗಳು ಕಾಣಿಸಿಕೊಳ್ಳಬಹುದು. ವಹಿವಾಟು, ಹಣಕಾಸು ಚಲಾವಣೆಯಲ್ಲಿ ಜವಾಬ್ದಾರಿತ್ವದ ನಡೆ ಮುಖ್ಯ. ಶುಭ ದಿನವಾಗಿರುವ ಕಾರಣ ಕೆಲವು ಬಾಕಿ ಮೊತ್ತಗಳು ಮರಳಿ ಬರುವ ಸಾಧ್ಯತೆಗಳಿವೆ. ಹಳೆಯ ಸಾಲ ಅಥವಾ ಬಾಕಿ ಎಂದರೆ ಇವುಗಳನ್ನು ತೀರಿಸುವ ಯೋಗವಿದೆ. ಆದರೆ ಹೊಸ ಸಾಲ ಅಥವಾ ಕ್ರೆಡಿಟ್ ಕಾರ್ಡ್ ಬಳಕೆಯಲ್ಲಿ ಎಚ್ಚರಿಕೆ ಅಗತ್ಯ. ಆಸ್ತಿ, ಷೇರು ಅಥವಾ ಇತರ ಹೂಡಿಕೆಗಳ ವಿಷಯದಲ್ಲಿ ಇಂದು ತ್ವರಿತ ನಿರ್ಧಾರ ತಪ್ಪಾಗಬಹುದು. ಹಿರಿಯರ ಸಲಹೆ ಅಥವಾ ಪರಿಣಿತರ ಮಾರ್ಗದರ್ಶನ ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಜಾಗೃತಿ ಅಗತ್ಯವಿದೆ. ಹೆಚ್ಚುವರಿ ಮಾತುಕತೆ, ಬಹು ಜಾಗಗಳಿಗೆ ಭೇಟಿ ಇವುಗಳಿಂದ ಹತ್ತಿರದ ಸೋಂಕು ಅಥವಾ ಉಸಿರಾಟದ ತೊಂದರೆ ಆಗಬಹುದಾದ ಯೋಗವಿದೆ. ಮಿತವಾಗಿ ಮಾತಾಡುವುದು, ವಿಶ್ರಾಂತಿಯ ಸಮಯ ನೀಡುವುದು ಮುಖ್ಯ. ಗ್ಯಾಸ್ಟ್ರಿಕ್, ತಲೆನೋವು, ನಿದ್ರೆ ಕೊರತೆ ಈ 3 ಸಮಸ್ಯೆಗಳು ತಲೆದೂರಬಹುದು. ಹಗುರ ಆಹಾರ, ಹಸಿವಿರುವಾಗ ಮಾತ್ರ ತಿನ್ನುವುದು ಮತ್ತು ಬೆಳಿಗ್ಗೆ ದಿನದ ಆರಂಭದಲ್ಲಿ ಸ್ವಲ್ಪ ಯೋಗ ಅಥವಾ ಪ್ರಾಣಾಯಾಮ ಉಪಯುಕ್ತ. ಪದಪೇಚಿ, ಕೈಕಾಲುಗಳಲ್ಲಿ ನೋವು ಅಥವಾ ಕಣ್ಣುಗಳಲ್ಲಿ ಒತ್ತಡವಿದ್ದರೆ ತಕ್ಷಣ ವೈದ್ಯ ಸಲಹೆ ಪಡೆಯುವುದು ಉತ್ತಮ. ಹೆಚ್ಚು ಮೊಬೈಲ್ ಅಥವಾ ಕಂಪ್ಯೂಟರ್ ಬಳಕೆ ತಪ್ಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಮಾತುಕತೆಗಳಿಗೆ ಅನುಕೂಲ. ಆದರೆ ಅತಿಯಾದ ವಿಶ್ಲೇಷಣೆ ಅಥವಾ ಟೀಕೆ ಮಾಡುವ ಚಟದಲ್ಲಿ ನುಗ್ಗಬೇಡಿ. ನಿಮ್ಮ ಪ್ರೀತಿಯ ಭಾವನೆಗಳು ಸ್ಪಷ್ಟವಾಗಬೇಕು. ಗೊಂದಲದ ಸಂದರ್ಭಗಳಲ್ಲಿ ಶಾಂತ ಮತ್ತು ಸಮತೋಲನದ ದೃಷ್ಟಿಕೋನ ಅವಶ್ಯ. ಸಂಗಾತಿಯೊಂದಿಗೆ ಭರವಸೆಯ ಮಾತುಗಳು, ವಿನೋದಮಯ ಸಮಯ ಒದಗಿಸಬಹುದಾದ ದಿನ. ಸಂಬಂಧಗಳಲ್ಲಿ ಹೊಸ ಆಯಾಮಗಳೇ ರೂಪುಗೊಳ್ಳಬಹುದು. ಮಕ್ಕಳಿಗೆ ಮಾರ್ಗದರ್ಶನ ಮತ್ತು ಮಾತುಗಳ ಮೂಲಕ ಪಾಠ ಕಲಿಸುವ ಯೋಗವಿದೆ. ಹಿರಿಯರೊಂದಿಗೆ ಮಾತುಕತೆ ಮರುಸಂಬಂಧ ಬಲಪಡಿಸಬಹುದು. ವೀಕ್ಷಕರೇ, ನೀವು ಈ ದಿನ ಆಧ್ಯಾತ್ಮಿಕ ಚಿಂತನೆ, ಪ್ರಾರ್ಥನೆ ಮತ್ತು ಧ್ಯಾನಕ್ಕೆ ತೊಡಗುವುದು ಶ್ರೇಷ್ಠ. ಬುದ್ಧಿಗೆ ಶಾಂತಿ ಹಾಗೂ ಆತ್ಮವಿಶ್ವಾಸ ದೊರೆಯುವುದು. ಶನಿವಾರದ ಶೇಷ ಪ್ರಭಾವವಿದೆ. ಶನಿವಾರದ ಅಂತಿಮ ಮುಹೂರ್ತಗಳಲ್ಲಿ ಶುದ್ಧ ಮನಸ್ಸಿನಿಂದ ಜಪ, ತಪ, ಪೂಜೆ ಮಾಡುವುದು ಶ್ರೇಷ್ಠ. ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು 57 ಅಥವಾ 108 ಬಾರಿ ಜಪಿಸಿ. ಇದು ಬುದ್ಧಿಗುರು, ಸಂವಹನ ಹಾಗೂ ನುಡಿಯ ಶಕ್ತಿಗೆ ಬೆಳಕು ನೀಡುತ್ತದೆ. ಹಸಿರು ಹಣ್ಣು, ಹಸಿರು ಪಲಾವ್ ಅಥವಾ ಹಸಿರು ಬಟ್ಟೆ ದಾನ ಮಾಡಿದರೆ ಶುಭ. ವಿದ್ಯಾರ್ಥಿಗಳಿಗೆ ಮಂತ್ರೋಪಚಾರ ಹಾಗೂ ಗುರು ಸೇವೆ ಫಲಪ್ರದ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಗೆ ಸಂಬಂಧಪಟ್ಟದ್ದು. ಇದು ಚುರುಕುತನ, ಸಂವಹನ, ವಾಣಿಜ್ಯ ಮತ್ತು ಬುದ್ಧಿವಂತಿಕೆಯನ್ನು ಸೂಚಿಸುತ್ತದೆ. ಯಾವುದೇ ವಿಷಯವನ್ನು ವಿವರವಾಗಿ ತಿಳಿಯಲು ನಿಮ್ಮಲ್ಲಿನ ವೈಚಾರಿಕ ಶಕ್ತಿ ಹೆಚ್ಚು ಇವತ್ತು. ಅದೃಷ್ಟದ ಬಣ್ಣ ಹಸಿರು.
ಹಸಿರು ಬಣ್ಣ ನಿಮ್ಮಲ್ಲಿನ ಸಮತೋಲನ, ಹೃದಯದ ಮೃದುತೆ ಮತ್ತು ಸಬೂರಿಯನ್ನು ಜಾಗೃತಗೊಳಿಸುತ್ತದೆ. ಇವತ್ತಿನ ಉಡುಪುಗಳಲ್ಲಿ ಹಸಿರು ಬಳಸುವುದು ನಿಮ್ಮ ವೈಚಾರಿಕ ಶಕ್ತಿ ಹೆಚ್ಚಿಸಬಲ್ಲದು. ಶುಭ ಸಮಯ ಮಧ್ಯಾಹ್ನ 1:05 ರಿಂದ ಮಧ್ಯರಾತ್ರಿ 2:30. ಈ ಸಮಯದಲ್ಲಿ ವಾಣಿಜ್ಯ, ವಿದ್ಯಾ ಸಂಬಂಧಿತ ಕಾರ್ಯಗಳು ಅಥವಾ ಹೊಸ ಯೋಜನೆಗಳಿಗೆ ಆರಂಭ ಮಾಡುವುದು ಉತ್ತಮ. ಮಾತುಕತೆ, ಬುದ್ಧಿವಾದಿ ಚರ್ಚೆಗಳು ಯಶಸ್ವಿಯಾಗುವ ಕಾಲ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ತಮ್ಮ ಆಂತರಿಕ ಭಾವನೆಗಳನ್ನು ಸಮರ್ಥವಾಗಿ ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು. ಭಾವೋದ್ರೇಕ, ಸಂತಾಪ ಅಥವಾ ಅತಿಯಾದ ಉತ್ಸಾಹ ಎರಡೂ ಮುಕ್ತಾಯಕ್ಕೆ ತರುವುದು ತಾಳ್ಮೆ ಮತ್ತು ವಿವೇಕದಿಂದ. ಇವತ್ತು ನೀವು ಹೃದಯಪೂರ್ವಕವಾಗಿ ಯಾರೊಂದಿಗೆ ಮಾತನಾಡಿದರೂ ಅದು ಶ್ರೇಯಸ್ಕರ ಫಲ ನೀಡಬಹುದು. ಈ ದಿನವು ಹೊಸ ಗುರಿಗಳನ್ನು ನಿಗದಿಪಡಿಸಲು, ನಿಮ್ಮ ವ್ಯಕ್ತಿತ್ವದ ಬಲವನ್ನು ಅನಾವರಣಗೊಳಿಸಲು ಹಾಗೂ ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳಲು ಸಹಕಾರಿ. ಮನೆಯಲ್ಲಿರುವ ಸದಸ್ಯರ ಅಭಿಪ್ರಾಯ ಕೇಳುವುದು ನಿಮಗೆ ನವೀನ ಆಲೋಚನೆಗಳನ್ನು ನೀಡಬಹುದು. ಮಾನಸಿಕ ಸ್ಪಷ್ಟತೆಗಾಗಿ ಶಾಂತ ಪರಿಸರದಲ್ಲಿ ಕೆಲ ಹೊತ್ತು ಕಾಲ ಕಳೆಯುವುದು ಇವತ್ತು ಅತ್ಯಂತ ಫಲಕಾರಿಯಾಗಬಹುದು. ಇಂದು ನಿಮ್ಮ ಕರ್ತವ್ಯಕ್ಕೆ ಪ್ರಾಮುಖ್ಯತೆ ನೀಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ಕ್ರಿಯಾತ್ಮಕತೆ ಮತ್ತು ಕಠಿಣ ಪರಿಶ್ರಮ ಉತ್ಕೃಷ್ಟ ಫಲ ನೀಡಬಹುದು. ಪ್ರಾಜೆಕ್ಟ್ಗಳು ಪೂರೈಸುವಲ್ಲಿ ನಿಮ್ಮ ಸಮಯ ನಿರ್ವಹಣೆ ಶ್ರೇಷ್ಠ ಪಾಠವಾಗಬಹುದು. ಹಿರಿಯ ಅಧಿಕಾರಿಗಳ ಸಹಕಾರ ದೊರಕಬಹುದು. ಕೆಲವೊಂದು ತುರ್ತು ಕರ್ತವ್ಯಗಳು ನಿಮ್ಮ ಗಮನ ಸೆಳೆಯಬಹುದು. ತಾಳ್ಮೆ ಮತ್ತು ಸಹನೆಯಿಂದ ಅವುಗಳನ್ನು ನಿಭಾಯಿಸಿ. ಸಂಬಂಧಿತ ಕ್ಷೇತ್ರದಲ್ಲಿ ನಿಮ್ಮ ಪರಿಚಯ ವಿಸ್ತರಿಸಬಹುದು. ಉದ್ಯಮಿಗಳಲ್ಲಿ ಹೊಸ ವ್ಯಾವಹಾರಿಕ ಯೋಚನೆಗಳು ಮೂಡಬಹುದು. ಖರ್ಚು ನಿರ್ವಹಣೆಯಲ್ಲಿ ಜವಾಬ್ದಾರಿ ಇರಲಿ. ಗ್ರಾಹಕರಿಗೆ ಕೊಡುವ ಸೇವೆಯಲ್ಲಿ ಉತ್ತಮತೆಯನ್ನು ಸಾಧಿಸಲು ಈ ಸಮಯ ಅನುಕೂಲ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಮಿತವ್ಯಯ ಮುಖ್ಯ. ಅತಿಯಾದ ಖರ್ಚುಗಳು ನಿಮ್ಮ ಬಜೆಟ್ ಮೇಲೆ ಒತ್ತಡ ತಂದೀತು. ಬ್ಯಾಂಕ್ ಅಥವಾ ಸಾಲದ ವ್ಯವಹಾರಗಳಲ್ಲಿ ಎಚ್ಚರಿಕೆ ಇರಲಿ. ಹಳೆಯ ಬಾಕಿ ಹಣಗಳು ವಾಪಸ್ಸಾಗುವ ಸೂಚನೆಗಳಿವೆ. ಕೆಲವು ಕಾನೂನು ಸಂಬಂಧಿತ ಹಣಕಾಸು ಪ್ರಕರಣಗಳಲ್ಲಿ ದಯವಿಟ್ಟು ವಕೀಲರ ಸಲಹೆ ಪಡೆಯಿರಿ. ಹೂಡಿಕೆಯಲ್ಲಿ ಸಮತೋಲನದ ದೃಷ್ಟಿಕೋನ ಹೊಂದಿರಿ. ಅಳವಡಿಸಿಕೊಂಡಿರುವ ಆರ್ಥಿಕ ನಿಯಮಗಳು ನಿಮಗೆ ಇಂದಿನ ದಿನದಲ್ಲಿ ಭದ್ರತೆಯ ಭಾವನೆಯನ್ನು ತರುವ ಸಾಧ್ಯತೆ ಇದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮನಸ್ಸು ಮತ್ತು ದೇಹ ಎರಡರಲ್ಲೂ ಸಮತೋಲನ ಅಗತ್ಯವಿದೆ. ಇಂದಿನ ದಿನ ತಲೆನೋವು, ಹೊಟ್ಟೆಪೊಕ್ಕಳ, ಹೊಕ್ಕುಳ ಸಮಸ್ಯೆಗಳು ಅಥವಾ ಜೀರ್ಣಕ್ರಿಯೆಯ ಅಸಮತೋಲನ ಆಗಬಹುದೆಂಬ ಸೂಚನೆ ಇದೆ. ಆಹಾರ ಮತ್ತು ನಿದ್ರೆಯಲ್ಲಿ ನಿಯಮ ಕಾಪಾಡಿಕೊಳ್ಳಿ. ನದಿ ತೀರದಲ್ಲಿ ಅಥವಾ ಹಸಿರು ಪ್ರದೇಶದಲ್ಲಿ ಕಾಲ ಕಳೆಯುವುದರಿಂದ ಶ್ರದ್ಧೆ ಮತ್ತು ಶಾಂತಿ ದೊರೆಯುತ್ತದೆ. ಆತ್ಮಶಕ್ತಿ ಹೆಚ್ಚಿಸಲು ಹಸಿರು ತರಕಾರಿಗಳ ಸೇವನೆ ಹಾಗೂ ಜಿಂಕುಳ್ಳ, ಕಬ್ಬಿಣಾಂಶವಿರುವ ಆಹಾರ ಸೇವನೆಯು ಉತ್ತಮ. ಯೋಗಾಭ್ಯಾಸ ಹಾಗೂ ಧ್ಯಾನದ ಮೂಲಕ ಶಕ್ತಿ ಪುನರ್ಸ್ಥಾಪನೆ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಮನೆಯ ವಾತಾವರಣದಲ್ಲಿ ಸ್ವಲ್ಪ ಉದ್ವಿಗ್ನತೆ ಇರುತ್ತದೆ ಎಂಬ ಸಾಧ್ಯತೆ ಇದೆ. ಕಡೆಯವರೆಗೂ ಶಾಂತಿಯುತವಾಗಿ ಮಾತನಾಡಿ. ಹಿರಿಯರ ಮಾರ್ಗದರ್ಶನದಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ದಾಂಪತ್ಯ ಜೀವನದಲ್ಲಿ ಸಣ್ಣ ಮಟ್ಟದ ತಾರತಮ್ಯಗಳು, ದೂರುಗಳು ಎದ್ದರೂ ಸಹ ಒಲವಿನಿಂದ ಸಮಾಧಾನಪಡಿಸಬಹುದು. ಮಕ್ಕಳ ವಿಚಾರದಲ್ಲಿ ಸಹಾನುಭೂತಿ ಮತ್ತು ಶ್ರದ್ಧೆ ತೋರಿಸಿ. ನಿಮ್ಮ ನಿಕಟ ಸಂಬಂಧಿಕರೊಂದಿಗೆ ಪುನಃ ಸಂಪರ್ಕ ಸಾಧಿಸುವ ಉತ್ತಮ ದಿನ. ಕುಟುಂಬದ ಸದಸ್ಯರೊಂದಿಗೆ ಆತ್ಮೀಯ ಸಂವಾದ ನಿಮ್ಮ ಮನಸ್ಸಿಗೆ ನೆಮ್ಮದಿ ತರುತ್ತದೆ. ವೀಕ್ಷಕರೇ, ನೀವು ಇಂದು ಭಾವನಾತ್ಮಕ ಶುದ್ಧಿಗಾಗಿ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಶ್ರೇಷ್ಠ. ದೇವಾಲಯ ಭೇಟಿ, ಜಪ, ಪ್ರಾರ್ಥನೆ ಇವು ಮೂಲಕ ಮನಸ್ಸಿಗೆ ಶಾಂತಿ. ಓಂ ಶ್ರೀ ಕಟಕೇಶ್ವರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಹಿತಕರ. ದಕ್ಷಿಣೆ ದಾನ, ಹಸಿರು ಹಣ್ಣುಗಳ ವಿತರಣೆ ಅಥವಾ ಗಾಯಗೊಂಡ ವ್ಯಕ್ತಿಗೆ ಸಹಾಯ ಮಾಡುವುದರಿಂದ ಉತ್ತಮ ಫಲಗಳು ಸಿಗುತ್ತವೆ. ಚಂದ್ರನಿಗೆ ಅರ್ಪಣೆ ಮಾಡುವ ಮೂಲಕ ನಿಮ್ಮ ಮನಸ್ಸಿನ ಭರವಸೆ ಮತ್ತು ಶಕ್ತಿಯನ್ನು ಪುನರ್ಸ್ಥಾಪಿಸಬಹುದು. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಇಂದು ನಿಮ್ಮ ಭಾವನಾತ್ಮಕ ಸಮತೋಲನ ಹಾಗೂ ಶ್ರದ್ಧೆ ಪ್ರತೀಕವಾಗಿದೆ. ಇದು ಸಹಕಾರ ಮತ್ತು ಶಾಂತಿಯ ಸಂಕೇತ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಇಂದು ನಿಮ್ಮ ಆತ್ಮಶಕ್ತಿ, ಶುದ್ಧತೆ ಮತ್ತು ಶಾಂತಿಯನ್ನು ಹೆಚ್ಚಿಸುತ್ತದೆ. ಬಿಳಿ ಬಟ್ಟೆ ಧರಿಸುವುದು ಅಥವಾ ಈ ಬಣ್ಣದ ಹೂವಿನ ಅರ್ಪಣೆ ಶುಭ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:30 ರಿಂದ ಸಂಜೆ 6. ಈ ಸಮಯದಲ್ಲಿ ಕುಟುಂಬ ನಿರ್ಧಾರಗಳು, ಆಧ್ಯಾತ್ಮಿಕ ಕಾರ್ಯಗಳು ಮತ್ತು ಹಣಕಾಸು ಸಂಬಂಧಿತ ಚಟುವಟಿಕೆಗಳ ಫಲಕಾರಿತ್ವ ಹೆಚ್ಚು. ಈ ಸಮಯವನ್ನು ಶ್ರದ್ಧೆಯಿಂದ ಉಪಯೋಗಿಸಿ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ,
ಸಿಂಹರಾಶಿಯವರು ಆತ್ಮವಿಶ್ವಾಸದಿಂದ ಕೂಡಿದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ದಿನವಾಗಿದೆ. ನಿಮ್ಮ ಭದ್ರತೆ, ಧೈರ್ಯ ಮತ್ತು ನಾಯಕತ್ವದ ಗುಣಗಳು ಇತರರಿಗೆ ಪ್ರೇರಣೆಯಾಗುತ್ತವೆ. ಕೆಲವರು ನಿಮ್ಮ ಮಾತುಗಳನ್ನು ಆಲಿಸುವ ತನಕ ಕಾಯುತ್ತಾರೆ. ಈ ಶಕ್ತಿಯನ್ನು ಜವಾಬ್ದಾರಿಯಿಂದ ಬಳಸಿ. ದೈನಂದಿನ ಕಾರ್ಯಗಳಲ್ಲಿ ಕ್ರಿಯಾತ್ಮಕತೆ, ಉತ್ಸಾಹ ಮತ್ತು ನವೀನತೆ ಬೆರೆಯುವುದು ನಿಮಗೆ ಯಶಸ್ಸು ತರುತ್ತದೆ. ನೀವು ಹಲವಾರು ಕೆಲಸಗಳನ್ನು ಮುಕ್ತಾಯಗೊಳಿಸಿ ಹೊಸ ಕಾರ್ಯಗಳಿಗೆ ತಯಾರಾಗುವ ಸಮಯವಿದು. ಸೂರ್ಯನ ಶಕ್ತಿಯಿಂದ ನಿಮ್ಮ ಚೈತನ್ಯ ಗರಿಷ್ಠ ಮಟ್ಟದಲ್ಲಿದೆ. ಆದರೆ ಅಹಂಕಾರ ಅಥವಾ ತೀಕ್ಷ್ಣ ಮಾತುಗಳಿಂದ ದೂರವಿರಿ, ಇಲ್ಲವಾದರೆ ಸಂಬಂಧಗಳಲ್ಲಿ ಅಲ್ಪ ಬಿರುಕು ಉಂಟಾಗಬಹುದು. ನಿಮ್ಮ ಸಾಮಾಜಿಕ ಜೀವನ, ಸ್ನೇಹಿತರು ಮತ್ತು ಪ್ರಭಾವಶಾಲಿ ವ್ಯಕ್ತಿಗಳೊಂದಿಗೆ ಸಂಪರ್ಕ ಸುಧಾರಿಸುವ ಅವಕಾಶ ಇಂದು ಸಿಗಬಹುದು. ನಿರ್ಣಯಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಿ, ಶಾಂತ ಮನಸ್ಸು ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಈ ದಿನ ನಿಮ್ಮ ಶಕ್ತಿಯ ಚಲನೆಯನ್ನು ಇನ್ನಷ್ಟು ಸಕಾರಾತ್ಮಕವಾಗಿ ಬಳಸಿಕೊಳ್ಳುವ ಅವಕಾಶವಿದೆ. ಉನ್ನತ ಸ್ಥಾನದ ಜನರ ಗಮನಕ್ಕೆ ಬರುವ ಸಾಧ್ಯತೆ. ಪ್ರತಿಯೊಂದು ಕರ್ತವ್ಯವನ್ನು ಅತ್ಯುತ್ತಮವಾಗಿ ನೆರವೇರಿಸಲು ಪ್ರಯತ್ನಿಸಿ. ನಿಮ್ಮ ಗುರಿಗಳನ್ನು ಸ್ಪಷ್ಟಪಡಿಸಿ ಮತ್ತು ಅಚಲವಾಗಿ ಅವುಗಳನ್ನು ಹತ್ತಿರಗೊಳ್ಳಿ. ಹೊಸ ಜವಾಬ್ದಾರಿಗಳು ಬರಬಹುದು. ನಿಮ್ಮ ಕಾರ್ಯಕ್ಷಮತೆ ಅದನ್ನು ನೆರವೇರಿಸಲು ಸೂಕ್ತವಾಗಿದೆ. ನಿರ್ಧಾರಾತ್ಮಕ ಶೈಲಿಯು ನಿಮಗೆ ಮುನ್ನಡೆ ತರಬಲ್ಲದು. ವೃತ್ತಿ ಬದಲಾವಣೆಯ ಯೋಚನೆ ಇದ್ದರೆ ಇಂದು ಮೊದಲ ಹೆಜ್ಜೆ ಇಡಲು ಅನುಕೂಲಕರ ದಿನ. ಉದ್ಯಮದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಮಾರ್ಕೆಟಿಂಗ್, ಪ್ರಚಾರ, ಗ್ರಾಹಕರ ಒತ್ತಡಗಳ ನಿರ್ವಹಣೆ ಮುಖ್ಯವಾಗುತ್ತದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂವಹನ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ನೀವು ಜಾಣತನದಿಂದ ನಡೆಯಬೇಕು. ಖರ್ಚುಗಳ ಬಗ್ಗೆ ಸದಾ ಎಚ್ಚರಿಕೆ ಇರಲಿ. ಆದಾಯ ಮತ್ತು ಖರ್ಚಿನ ನಡುವಿನ ಸಮತೋಲನದ ನಿರ್ವಹಣೆ ಮುಖ್ಯ. ಇತ್ತೀಚೆಗೆ ಮಾಡಿದ ಹಣಕಾಸು ತೀರ್ಮಾನಗಳು ಇಂದಿನ ದಿನದಲ್ಲಿ ಫಲ ನೀಡಬಹುದು. ಆದರೆ ಹೊಸ ಹೂಡಿಕೆಗಳಿಗೆ ಮುಂಚಿತ ಯೋಚನೆ, ಸಹಾಯವಾಣಿ ಅಥವಾ ಹಿರಿಯರ ಸಲಹೆ ಅಗತ್ಯ. ಲಾಭದಾಯಕ ವ್ಯವಹಾರಗಳಿಗೆ ಸಂಬಂಧಿಸಿದ ಅತಿಥಿ ಭೇಟಿ ಅಥವಾ ಆಮಂತ್ರಣಗಳಿರುವ ಸಾಧ್ಯತೆ. ಹಣಕಾಸಿನಲ್ಲಿ ಶಿಸ್ತು, ಪರಿಶೀಲನೆ ಮತ್ತು ನಿಯಂತ್ರಣ ಇಂದಿನ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ತೂಕ, ಆಹಾರ ನಿಯಮ ಮತ್ತು ಹೃದಯ ಸಂಬಂಧಿತ ವಿಷಯಗಳ ಕಡೆ ಹೆಚ್ಚು ಗಮನ ಬೇಕು. ಹೆಚ್ಚು ಶ್ರಮದ ಕೆಲಸಗಳ ನಂತರ ವಿಶ್ರಾಂತಿ ಅಗತ್ಯವಿದೆ. ಬಿಸಿಲು, ಶೀತದ ತೀವ್ರತೆ ಅಥವಾ ಅನಿಯಮಿತ ನಿದ್ರೆಯಿಂದಾಗಿ ದೇಹದಲ್ಲಿ ದಣಿವು ಉಂಟಾಗಬಹುದು. ಇಂದಿನ ದಿನವಿಡೀ ನೀರನ್ನು ಸಮರ್ಪಕವಾಗಿ ಸೇವಿಸಿ. ಚಿಂತೆಯಿಂದ ದೂರವಿರಿ. ಆತ್ಮಚಿಂತನ, ಪ್ರಾಣಾಯಾಮ ಹಾಗೂ ಧ್ಯಾನದ ಮೂಲಕ ಮಾನಸಿಕ ಶಾಂತಿಯನ್ನು ಗಳಿಸಲು ಈ ದಿನ ಸೂಕ್ತ. ಬೆಳಗಿನ ವ್ಯಾಯಾಮ, ಸ್ವಚ್ಛತೆ ಮತ್ತು ಆರೋಗ್ಯಕರ ಆಹಾರದಿಂದ ಉತ್ತಮ ಶಕ್ತಿಯನ್ನು ಅನುಭವಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ಜೊತೆ ಸಾಮರಸ್ಯಪೂರ್ಣ ವಾತಾವರಣ ನಿರ್ಮಾಣವಾಗಬಹುದು. ಪತ್ನಿ, ಪತಿ ಅಥವಾ ಮಕ್ಕಳೊಂದಿಗೆ ವಿಶೇಷ ಕ್ಷಣಗಳನ್ನು ಹಂಚಿಕೊಳ್ಳಲು ಸಮಯ ನೀಡಿ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ತೀರಾ ಸಂವೇದನಾಶೀಲ ಸಂಭಾಷಣೆಗಳು ನಡೆಯಬಹುದು. ನೀವು ಶ್ರದ್ಧೆಯಿಂದ ಕೇಳುವ ನಡವಳಿಕೆಯನ್ನು ತೋರಿದರೆ ಸಂಬಂಧಗಳು ಹೆಚ್ಚು ಬಲವಾಗುತ್ತವೆ. ಹಿರಿಯರೊಂದಿಗೆ ಸಾಂಸ್ಕೃತಿಕ ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಅವಕಾಶ. ಕುಟುಂಬದ ಹಿರಿಯರ ಆಶೀರ್ವಾದ ನಿಮ್ಮ ಮನಸ್ಸಿಗೆ ಧೈರ್ಯವನ್ನು ನೀಡುತ್ತದೆ. ವೀಕ್ಷಕರೇ, ನೀವು ಇಂದು ಸೂರ್ಯನ ಪ್ರಭಾವ ಶಕ್ತಿಶಾಲಿಯಾಗಿ ಇರುವುದರಿಂದ ಆಧ್ಯಾತ್ಮಿಕ ಪ್ರೇರಣೆಗೆ ಇದು ಉತ್ತಮ ದಿನ. ನಿಮ್ಮ ಮನೆಯ ದೇವಾಲಯದಲ್ಲಿ ಅಥವಾ ಸೂರ್ಯನ ಸನ್ನಿಧಿಯಲ್ಲಿ ಆರಾಧನೆ ಮಾಡುವುದು ಶ್ರೇಷ್ಠ. ಓಂ ಘೃಣಿಹ ಸೂರ್ಯಾಯ ನಮಃ ಎಂಬ ಸೂರ್ಯ ಮಂತ್ರವನ್ನು 39 ಅಥವಾ 58 ಬಾರಿ ಜಪಿಸಿ. ಬೆಳಿಗ್ಗೆ ಸೂರ್ಯನಿಗೆ ಅರ್ಘ್ಯ ನೀಡುವುದು ಶುಭ. ರಕ್ತದಾನ, ಆರೋಗ್ಯ ಸಂಕಲ್ಪ ಅಥವಾ ಬಡವರಿಗೆ ಪಾನೀಯದ ದಾನ ಮಾಡುವುದರಿಂದ ಉತ್ತಮ ಫಲ. ಕೆಂಪು ಬಟ್ಟೆ, ಹಣ್ಣು ಅಥವಾ ಗೋಧಿ ಹಿಟ್ಟಿನ ದಾನ ಶುಭಕಾರಕ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಸೂರ್ಯನ ಶಕ್ತಿಯ ಪ್ರತೀಕ. ಇದು ಪ್ರಭುತ್ವ, ಉಜ್ವಲತೆ ಮತ್ತು ಶಕ್ತಿಯ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ನೀವು ಮುಖ್ಯಸ್ಥತ್ವದ ಸ್ಥಾನದಲ್ಲಿ ಮೆರೆಯಬಹುದು. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ನಿಮ್ಮ ಉತ್ಸಾಹ, ಧೈರ್ಯ ಮತ್ತು ಉಜ್ವಲತೆಯನ್ನು ಹೆಚ್ಚಿಸುತ್ತದೆ. ಈ ಬಣ್ಣದ ಉಡುಗೆ ಧರಿಸಿ ಅಥವಾ ಕೆಂಪು ಹೂವಿನ ಬಳಕೆಯಿಂದ ಶಕ್ತಿಯ ಅನುಭವವಾಗಬಹುದು. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 11. ಈ ಸಮಯದಲ್ಲಿ ಸೂರ್ಯನ ಶಕ್ತಿ ಗರಿಷ್ಠ. ಈ ವೇಳೆಯಲ್ಲಿ ಆಧ್ಯಾತ್ಮಿಕ ಚಟುವಟಿಕೆ, ನಿರ್ಣಯಗಳು ಅಥವಾ ಮಹತ್ವದ ಕೆಲಸಗಳಿಗೆ ಕೈ ಹಾಕುವುದು ಹೆಚ್ಚು ಫಲಕಾರಕ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ವಿಶ್ಲೇಷಣಾತ್ಮಕ ಚಿಂತನೆ, ನಿಯೋಜಿತ ನಡವಳಿಕೆ ಮತ್ತು ಪ್ರಾಮಾಣಿಕ ಪ್ರಯತ್ನದ ಮೂಲಕ ತಮ್ಮ ಗುರಿಗಳನ್ನು ಸಾಧಿಸಲು ಉತ್ತಮ ಅವಕಾಶವನ್ನು ಪಡೆಯುತ್ತಾರೆ. ನಿಮ್ಮ ಪರಿಶ್ರಮ ಮತ್ತು ಗಮನವಿರುವ ಮನಸ್ಸು ಇಂದಿನ ದಿನದ ಪ್ರಮುಖ ಶಕ್ತಿಗಳಾಗಿವೆ.
ಇತರರೊಂದಿಗೆ ಸಂವಹನಕ್ಕೆ ಈ ದಿನ ಹೆಚ್ಚು ಒತ್ತನ್ನು ನೀಡಲಾಗುತ್ತದೆ. ಹಳೆಯ ಚಟುವಟಿಕೆಗಳನ್ನು ಮುಕ್ತಾಯ ಮಾಡುವ ಅಗತ್ಯವಿರುವ ವ್ಯವಸ್ಥಿತತೆ ತರಲು ಯೋಜನೆ ರೂಪಿಸುವ ಮತ್ತು ಹೊಸ ಚಿಂತನೆಗಳಿಗೆ ಅವಕಾಶ ನೀಡುವ ದಿನವಿದು. ಬುದ್ಧಿಗೋಷ್ಠಿ, ಚರ್ಚೆ ಮತ್ತು ಮಾರ್ಗದರ್ಶನದ ಮೂಲಕ ಉತ್ತಮ ವಿವರಗಳು ಲಭ್ಯವಾಗಬಹುದು. ಹೊಸ ಒಡನಾಟಗಳು, ಸಂವಾದ ಮತ್ತು ತಂತ್ರ ಮೂಲಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶವಿದೆ. ಯಾವುದೇ ತೀರ್ಮಾನಗಳ ಮೊದಲು ಸಂಪೂರ್ಣವಾಗಿ ಅವಲೋಕಿಸಿ ಸಮಗ್ರತೆ ಸಾಧಿಸಿ ಬಳಿಕ ನಡೆಯುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ಶಿಸ್ತು, ಸಮಯ ಪಾಲನೆ ಮತ್ತು ನಿಯಮ ಪಾಲನೆಯು ನಿಮ್ಮ ಮೇಲಧಿಕಾರಿಗಳ ಗಮನ ಸೆಳೆಯಬಹುದು. ಯೋಜನೆಗಳಲ್ಲಿ ತೊಂದರೆ ಪರಿಹಾರ ಕಲಿಕೆಗೆ ಸಮಯವಿದೆ. ಬಿಗಿಯಾದ ಸಮಯದಲ್ಲಿ ಸಹೋದ್ಯೋಗಿಗಳ ಬೆಂಬಲದಿಂದ ಕೆಲಸ ಸುಗಮವಾಗಿ ನಡೆಯಬಹುದು. ವೃತ್ತಿ ಬದಲಿಗೆ ಯೋಚಿಸುತ್ತಿರುವವರಿಗೆ ಈ ದಿನ ಯಶಸ್ವಿ ಸಂದರ್ಶನ ಅಥವಾ ಒಳಗೆ ನೋಟಿ ಪರಿಗಣನೆ ಬರುವ ಸಾಧ್ಯತೆಗಳಿವೆ. ಆದರೆ ತಾಕತ್ತಿನ ಮೇಲೆ ನಂಬಿಕೆ ಇರಲಿ. ಕ್ರಿಯಾತ್ಮಕತೆ ಹಾಗೂ ಸ್ಪಷ್ಟ ದೃಷ್ಟಿಕೋನ ಅನಿವಾರ್ಯ. ಉದ್ಯಮಿಗಳಿಗಾಗಿ ಇಂದು ಗ್ರಾಹಕರ ನಿರೀಕ್ಷೆಗಳನ್ನು ವಿಶ್ಲೇಷಿಸುವ, ಸೇವೆಗಳ ಗುಣಮಟ್ಟವನ್ನು ಪರಿಷ್ಕರಿಸುವ ಮತ್ತು ಹಣದ ಹರಿವಿಗೆ ನಿಯಂತ್ರಣ ತರಲು ಉತ್ತಮ ಅವಕಾಶ. ವ್ಯವಹಾರ ಪಾಲುದಾರರೊಂದಿಗೆ ಶುದ್ಧತೆ ಇರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ಬಗ್ಗೆ ಇಂದು ಜಾಗೃತಿ ಅಗತ್ಯ. ಅನಿರೀಕ್ಷಿತ ಖರ್ಚುಗಳು ಉಂಟಾಗಬಹುದು. ವೈದ್ಯಕೀಯ, ಮಕ್ಕಳ ಶಿಕ್ಷಣ ಅಥವಾ ವಾಹನ ನಿರ್ವಹಣೆಗೆ ಹಣ ಖರ್ಚಾಗಬಹುದು. ಆದ್ದರಿಂದ ಆರ್ಥಿಕ ನಿಯಂತ್ರಣ ಮತ್ತು ಸಂಪನ್ಮೂಲ ವಿನಿಯೋಗದಲ್ಲಿ ಸಂಯಮ ಅಗತ್ಯ. ಹಳೆಯ ಬಾಕಿ ಹಣ ಮರುಹೊಂದುವ ಸಾಧ್ಯತೆ ಇದೆ, ಆದರೆ ಹೊಸ ಸಾಲ ಅಥವಾ ಇನ್ವೆಸ್ಟ್ಮೆಂಟ್ ಯೋಜನೆ ಮುಂದಕ್ಕೆ ಹಾಕುವುದು ಉತ್ತಮ. ಹೆಚ್ಚಿನ ಲಾಭದ ಆಸೆಗಿಂತ ಭದ್ರತೆಯ ಕಡೆ ಹೆಚ್ಚು ಒತ್ತು ನೀಡಿ. ಸ್ಥಿರ ಆಸ್ತಿ ಅಥವಾ ಬ್ಯಾಂಕ್ ಡಿಪಾಸಿಟ್ ಬಗ್ಗೆ ಹಿರಿಯರ ಸಲಹೆಯ ಮೇರೆಗೆ ನಿರ್ಧಾರ ತೆಗೆದುಕೊಳ್ಳಿ. ಗ್ರಹ ಸ್ಥಿತಿಯ ಪ್ರಕಾರ ತಾಳ್ಮೆಯಿಂದ ಹಣದ ನಿರ್ವಹಣೆ ಉಳಿತು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೀರ್ಘಕಾಲ ಕುಳಿತುಕೊಳ್ಳುವ ಕೆಲಸ ಅಥವಾ ಹೆಚ್ಚು ತಲೆಬಿಸಿ ಮಾಡುವ ಕೆಲಸಗಳಿಂದ ದೂರವಿರಲು ಪ್ರಯತ್ನಿಸಿ. ಮಾರುತ, ಗಾಳಿ, ಉಷ್ಣತೆ ಮತ್ತು ಜೀರ್ಣದ ತೊಂದರೆಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಬೆಳಗಿನ ವಾಯುಯಾನ, ಜಲಪಾನ ಮತ್ತು ಸರಳ ಆಹಾರ ಸಹಾಯಕ. ಮೈಮೂಳೆಯ ನೋವು, ದೇಹದ ದೌರ್ಬಲ್ಯ ಅಥವಾ ಅಪಚಯದ ಲಕ್ಷಣಗಳು ಕಂಡುಬಂದರೆ ತಕ್ಷಣ ವೈದ್ಯರ ಸಲಹೆ ಪಡೆಯುವುದು ಒಳಿತು. 5 ಸೆಕೆಂಡು ಕಾದು ಅಥವಾ ಯೋಗ ಚಿಕಿತ್ಸೆ ಫಲಕಾರಿಯಾಗಿದೆ. ಅಪಘಾತ, ಸುಳಿವು ತಪ್ಪಿದ ಗಾಯಗಳು ಸಂಭವಿಸದಂತೆ ಎಚ್ಚರಿಕೆಯಿಂದ ನಿರ್ವಹಣೆ ಮಾಡಿ. ತಲೆನೋವು, ನೇತ್ರ ಒತ್ತಡ ಕಡಿಮೆ ಮಾಡಲು ಮೃದು ಬೆಳಕು, ಯೋಗ ಮತ್ತು ವಿಶ್ರಾಂತಿ ತಂತ್ರಗಳನ್ನು ಅನುಸರಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯುವುದು ನಿಮ್ಮ ಮನಸ್ಸಿಗೆ ನೆಮ್ಮದಿ ತರಬಹುದು. ತಾಯಿ ಅಥವಾ ಹೆಣ್ಣು ಹಿರಿಯರ ಜೊತೆ ಸಂದರ್ಶನಗಳಲ್ಲಿ ಪ್ರೀತಿ ಮತ್ತು ಸಹಕಾರ ಹೆಚ್ಚಾಗುತ್ತದೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಆಪ್ತ ಸಂಭಾಷಣೆ, ಮನಸ್ಸಲ್ಲಿ ಇದ್ದ ಚಿಂತನೆಗಳನ್ನು ಹಂಚಿಕೊಳ್ಳುವ ಸೌಕರ್ಯದ ದಿನವಿದು. ಒಟ್ಟಾಗಿ ಸಮಯ ಕಳೆಯುವ, ಮನೆಯ ಇತರೆ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ಸಿಗಬಹುದು. ಮಕ್ಕಳ ಶಿಕ್ಷಣ, ಅವರ ಕೌಶಲ್ಯ ಅಭಿವೃದ್ಧಿಗೆ ನೀವು ಒತ್ತನ್ನು ನೀಡಿದರೆ ಅವರ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಂಯಮ, ಪ್ರೀತಿಯ ಮತ್ತು ಗೌರವಪೂರ್ಣ ನಡವಳಿಕೆಗೆ ಹೆಚ್ಚಿನ ಒತ್ತವಿರಲಿ. ವೀಕ್ಷಕರೇ, ನೀವು ಈ ದಿನ ಮನಸ್ಸಿಗೆ ನೆಮ್ಮದಿಯುಂಟು ಮಾಡುವ ಧ್ಯಾನ, ಪ್ರಾರ್ಥನೆ ಅಥವಾ ಪಠಣದಲ್ಲಿ ಭಾಗವಹಿಸುವುದು ಶ್ರೇಷ್ಠ. ವೃತ್ತಿಪರ ಚಟುವಟಿಕೆಗಳಲ್ಲಿ ಹೆಚ್ಚಿನ ಫಲಕ್ಕಾಗಿ ಆಧ್ಯಾತ್ಮಿಕ ಶಕ್ತಿ ಅವಶ್ಯಕ. ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಬುಧಗ್ರಹದ ಶಕ್ತಿಯನ್ನು ಸಜೀವಗೊಳಿಸಿ. ಬೆಳಿಗ್ಗೆ ತುಳಸಿಯೊಂದಿಗೆ ನೀರಿನಿಂದ ಸ್ನಾನ ಮಾಡಿ. ಹಸಿರು ಬಟ್ಟೆ ಧರಿಸಿ. ಹಸಿರು ಸಸ್ಯದ ಸೇವನೆ ಮಾಡಿ. ವಿದ್ಯಾರ್ಥಿಗಳಿಗೆ ಹಸಿರು ಕಲಮ, ಪಾಪರ್, ಪುಸ್ತಕ ದಾನ ಮಾಡುವುದು ಫಲಕಾರಿಯಾಗಿರುತ್ತದೆ. ದುರ್ಬಲರಿಗೆ ಹಸಿರು ಹಣ್ಣು, ತರಕಾರಿ ದಾನ ಮಾಡಿ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುಧಗ್ರಹದ ಸಂಕೇತ. ಜ್ಞಾನ, ಚಾತುರ್ಯ ಮತ್ತು ಸಂವಹನ ಶಕ್ತಿಯ ಪ್ರತೀಕವಾಗಿದೆ. ಈ ಸಂಖ್ಯೆಯ ಶಕ್ತಿಯಿಂದ ಹೊಸ ಕಲಿಕೆ ಸಾಧ್ಯ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮ ಮನಸ್ಸಿಗೆ ತಂಪು, ಸಮತೋಲನ ಮತ್ತು ಶುದ್ಧತೆಯನ್ನು ನೀಡುತ್ತದೆ. ಈ ಬಣ್ಣದ ಬಟ್ಟೆ, ಹೂವುಗಳು ಅಥವಾ ಪಾತ್ರೆಗಳ ಬಳಕೆ ಶುಭ ಕಾರ್ಯಕ್ಕೆ ಸಹಾಯ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12 ಈ ಸಮಯದಲ್ಲಿ ಕೈಗೊಂಡ ಕಾರ್ಯಗಳು ಯಶಸ್ವಿಯಾಗಿ ಮುಗಿಯಬಹುದು. ಆರ್ಥಿಕ ಚಟುವಟಿಕೆ, ಪ್ರಾರ್ಥನೆ ಅಥವಾ ಹೊಸ ಪ್ರಾರಂಭಗಳಿಗೆ ಶ್ರೇಷ್ಠ ಸಮಯ. ಮನಸ್ಸು ಇಂದಿನ ಈ ಸಮಯದಲ್ಲಿ ಸ್ಥಿರವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಮನಃಶಾಂತಿ, ತಾಳ್ಮೆ ಮತ್ತು ಸಮತೋಲನದೊಂದಿಗೆ ದಿನವನ್ನು ಕಳೆಯುವುದು ಉತ್ತಮ.
ನಿಮ್ಮ ನೈಜ ಗುಣಗಳು, ವಿನಯ, ಕಲಾತ್ಮಕತೆ ಮತ್ತು ಸ್ನೇಹಪರ ಸ್ವಭಾವ ಇವು ಇತರರ ಗಮನ ಸೆಳೆಯಲಿವೆ. ಸೌಮ್ಯ ನಡವಳಿ ಮತ್ತು ಶ್ರದ್ಧೆಯ ಧೋರಣೆಯಿಂದ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ. ಈ ಭಾನುವಾರದ ಸೂರ್ಯನ ಪ್ರಭಾವದಿಂದ ಆತ್ಮವಿಶ್ವಾಸದಲ್ಲಿ ಏರಿಕೆಯಾಗಬಹುದು. ಈ ದಿನ ನಿಮ್ಮೊಳಗೆ ಕಲಾತ್ಮಕ ಚಟುವಟಿಕೆಗಳಲ್ಲಿ ತೊಡಗುವ ಹಂಬಲ ಮೂಡುತ್ತದೆ. ಮನಸ್ಸು ಹೊಸ ಕಲ್ಪನೆಗಳಿಗೆ ತೆರೆಯಲ್ಪಡುವ ದಿನವಿದು. ಯಾವುದೇ ಕೆಲಸದಲ್ಲಿ ತ್ವರಿತ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಎಚ್ಚರಿಕೆ ಅಗತ್ಯವಿದೆ. ನಿಮ್ಮ ಮನಸ್ಥಿತಿ ಹೆಚ್ಚು ಸೂಕ್ಷ್ಮವಾಗಿರುವುದರಿಂದ ಯಾರದಾದರೂ ಮಾತುಗಳು ನಿಮ್ಮ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆದ್ದರಿಂದ ತಾಳ್ಮೆ ಮತ್ತು ಅಂತರ್ನೋಟ ಬೆಳೆಸುವುದು ಅತ್ಯುತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ದಕ್ಷತೆ ಮತ್ತು ವ್ಯವಹಾರಿಕ ಶಿಸ್ತಿನಿಂದ ನಿಮ್ಮ ಸ್ಥಾನಮಾನ ಉನ್ನತಿಗೊಳ್ಳಲಿದೆ. ಕಲಾತ್ಮಕತೆ ಅಥವಾ ಸಂವಹನಾಧಾರಿತ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಇಂದು ಹೆಚ್ಚು ಉತ್ಕೃಷ್ಟತೆ ತೋರಬಲ್ಲರು. ಕೆಲವರಿಗೆ ತಂಡದಲ್ಲಿ ಹೊಸ ಹೊಣೆಗಾರಿಕೆ, ಪ್ರಸ್ತಾವನೆ ಅಥವಾ ಸಭೆಗಳಲ್ಲಿ ಪ್ರಮುಖ ಪಾತ್ರ ದೊರೆಯಬಹುದಾಗಿದೆ. ಹೊಸ ಉದ್ಯೋಗಕ್ಕಾಗಿ ಮುಂದಾಗುತ್ತಿರುವವರಿಗೆ ಈ ದಿನ ಪರಿಚಯ ಹಾಗೂ ಸಂಪರ್ಕದ ಶಕ್ತಿಯಿಂದ ಉತ್ತಮ ಸಾಧ್ಯತೆಗಳು ಬಂದು ಹೋಗಬಹುದು. ಆದರೂ ಯಾವುದೇ ತೀರ್ಮಾನಕ್ಕೆ ಬರುವ ಮೊದಲು ಎಲ್ಲಾ ಅಂಶಗಳನ್ನು ಪರಿಶೀಲಿಸಿ. ಸಹೋದ್ಯೋಗಿಗಳೊಂದಿಗೆ ಸಹಕಾರ ಹಾಗೂ ಸ್ಪಷ್ಟ ಸಂವಹನ ತುಂಬಾ ಅಗತ್ಯ. ಉದ್ಯಮಿಗಳು ತಮ್ಮ ವ್ಯಾಪಾರ ಯೋಜನೆಗಳನ್ನು ಪುನರ್ ಪರಿಶೀಲನೆ ಮಾಡುವ ದಿನವಿದು. ಮಾರುಕಟ್ಟೆಯ ಸ್ಥಿತಿಗತಿಯ ಅನುಗುಣವಾಗಿ ಬದಲಾಗುವ ತಂತ್ರಗಳನ್ನು ರೂಪಿಸಬೇಕು. ವ್ಯಾಪಾರದಲ್ಲಿ ಹೊಸ ಗ್ರಾಹಕರನ್ನು ಸೆಳೆಯುವ ಅವಕಾಶಗಳಿವೆ, ಆದರೆ ಅದಕ್ಕಾಗಿ ವಿನೂತನ ಆಲೋಚನೆಗಳು ಹಾಗೂ ಜವಾಬ್ದಾರಿತ್ವದ ನಡೆಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಮಿತವ್ಯಯ, ಯೋಜಿತ ವೆಚ್ಚ ಮತ್ತು ಮಿತವಾದ ತೀರ್ಮಾನಗಳು ಉತ್ತಮ ಪರಿಣಾಮ ನೀಡಲಿವೆ. ಅಗತ್ಯವಿರುವಷ್ಟೇ ಖರ್ಚು ಮಾಡಿ ಉಳಿದನ್ನು ಭವಿಷ್ಯದ ಯೋಜನೆಗಾಗಿ ಬದಿಗಿಡಿ. ಈ ದಿನ ಲಾಭದಾಯಕ ವ್ಯವಹಾರ ಅಥವಾ ಹಿಂದಿನ ಸಾಲದ ಪಾವತಿಗಳಿಂದ ಕೆಲವೊಂದು ಧನ ಪ್ರವಾಹ ಸಾಧ್ಯ. ಹೂಡಿಕೆಯಲ್ಲಿ ಹೊಸ ಯೋಜನೆಗಳು ಬರುವಂತೆ ಕಂಡರೂ ಇಂದು ಅವುಗಳ ಬಗ್ಗೆ ಗಮನದಿಂದ ಪರಿಶೀಲನೆ ಮಾಡಿ ಮುಂದಾಗುವುದು ಉತ್ತಮ. ಯಾವುದೇ ಸಾಲ ಅಥವಾ ಧನ ಸಹಾಯ ಕಾರ್ಯಗಳಲ್ಲಿ ತಾತ್ಕಾಲಿಕ ನಿಲುವು ಅಳವಡಿಸಿ. ಹಳೆಯ ಬಾಕಿಗಳ ಸಂಗ್ರಹ ಅಥವಾ ಲೆಕ್ಕಪತ್ರಗಳ ತಾಳಮೇಳ ಮುಖ್ಯ. ಮನೆಮಂದಿಯ ಅಗತ್ಯಗಳಿಗೆ ಬಂಡವಾಳ ಮೀಸಲಿಡುವುದು ಮತ್ತು ದಿನನಿತ್ಯದ ಖರ್ಚುಗಳಿಗೆ ನಿಯಮಿತ ಯೋಜನೆ ರೂಪಿಸುವುದು ಪ್ರಯೋಜನಕಾರಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ದೈಹಿಕ ಆರೋಗ್ಯಕ್ಕಿಂತ ಮೌಲ್ಯವಾದುದು ಇಂದಿನ ದಿನ ನಿಮ್ಮ ಮಾನಸಿಕ ಸ್ಥಿತಿ. ಗಾಬರಿಯೂ ಆತಂಕವೂ ಇರುವ ಸಂದರ್ಭದಲ್ಲಿ ಶಾಂತ ಚಿಂತನೆ ಮತ್ತು ವಿಶ್ರಾಂತಿ ಮುಖ್ಯ. ಹೃದಯದ ತಲೆನೋವು, ನೇತ್ರದ ವಿಕೋಪದ ಲಕ್ಷಣಗಳು ಕಂಡುಬಂದರೆ ತಕ್ಷಣವೇ ಪೋಷಣಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ಳಿ. ಇಂದಿನ ಸೂರ್ಯ ಪ್ರಭಾವದಿಂದ ದೇಹದಲ್ಲಿ ಉಷ್ಣತೆಯ ಮಟ್ಟ ಹೆಚ್ಚು ಆಗುವ ಸಂಭವವಿದೆ. ಸಾಕಷ್ಟು ನೀರು ಕುಡಿಯುವುದು, ಲಘು ಆಹಾರ ಸೇವನೆ ಹಾಗೂ ಒತ್ತಡ ನಿವಾರಣೆಯ ವಿಧಾನಗಳ ಬಳಕೆ ಅಗತ್ಯ. ಯೋಗ, ಪ್ರಾಣಾಯಾಮ ಅಥವಾ ಸಂಗೀತ ವಿಧಾನದಿಂದ ಶಕ್ತಿಯ ಪುನರ್ಸ್ಥಾಪನೆ ಸಾಧ್ಯ. ಪರ್ಯಾಪ್ತ ನಿದ್ರೆ, ಲಘು ವ್ಯಾಯಾಮ, ಸುತ್ತಾಡುವ ಅಭ್ಯಾಸದಿಂದ ದೈನಂದಿನ ಆರೋಗ್ಯದಲ್ಲಿ ಸುಧಾರಣೆ ಸಾಧಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ಭಾನುವಾರ ನಿಮ್ಮ ಕುಟುಂಬ ಸಂಬಂಧಗಳಲ್ಲಿ ಸಂವೇದನಾಶೀಲತೆ ಹೆಚ್ಚಾಗಬಹುದು. ಪೋಷಕರು ಅಥವಾ ಜೀವನ ಸಂಗಾತಿಯೊಂದಿಗೆ ಸಂಕೀರ್ಣ ವಿಷಯಗಳ ಚರ್ಚೆ ನಡೆಯಬಹುದಾದ ದಿನವಿದು. ಆದರೆ ನೀವು ತೋರಿಸುವ ಶ್ರದ್ಧೆ, ಗೌರವ ಮತ್ತು ಸಂಯಮ ಈ ಎಲ್ಲಾ ಮಾತುಕತೆಯನ್ನು ಸಮಾಧಾನಕರವಾಗಿ ನಡೆಸಬಹುದಾಗಿದೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಗಂಭೀರವಾದ ಭವಿಷ್ಯ ಯೋಜನೆಗಳು ರೂಪಿಸಲಾದ ದಿನ. ಯಾರಾದರೂ ಕುಟುಂಬದ ಸದಸ್ಯರ ಆರೋಗ್ಯ ಅಥವಾ ಹಣಕಾಸು ಸಂಬಂಧಿ ಚಿಂತೆಗಳು ಹೊರಬೀಳಬಹುದು. ಹಾಗಾಗಿ ಬೆಂಬಲ ನೀಡುವುದು ಅತ್ಯಂತ ಮುಖ್ಯ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು, ಅವರ ಸಂಗಾತಿ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವುದು ಇಂದಿನ ಧರ್ಮ. ಹಿರಿಯರ ಮಾತು ಕೇಳುವುದು ಮತ್ತು ಅವರನ್ನು ಸಂತೋಷಪಡಿಸುವುದು ಶ್ರೇಷ್ಠ ಫಲ ಕೊಡುತ್ತದೆ. ವೀಕ್ಷಕರೇ, ನೀವು ಈ ಭಾನುವಾರದ ಸೂರ್ಯ ಪ್ರಭಾವವನ್ನು ಸಮತೋಲನಕ್ಕೆ ತರಲು ಆಧ್ಯಾತ್ಮಿಕ ತೊಡಗಿಕೆ ಅಗತ್ಯ. ಗೃಹದೇವತೆಯ ಪೂಜೆ ಅಥವಾ ಸ್ನಾನಪೂರ್ವಕ ಪ್ರಾರ್ಥನೆ ಮನಸ್ಸಿಗೆ ಶಾಂತಿ ತರಬಹುದು. ಈ ದಿನ ಸೂರ್ಯನ ಅಂಕಿತವಾದ ಜಪಗಳು ಶಕ್ತಿಯ ಉದಯಕ್ಕೆ ಕಾರಣವಾಗುತ್ತವೆ. ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಬಹುದು. ಬೆಳಗ್ಗೆ ದೀಪಾರಾಧನೆ ಮಾಡುವುದು, ತುಳಸಿ ಸಮೀಪ ದೀಪ ಹಚ್ಚುವುದು, ಅಗತ್ಯವಿರುವವರಿಗೆ ನೆರವು ನೀಡುವುದು ಇಂದು ಪವಿತ್ರ ಕಾರ್ಯ. ಸೂರ್ಯನ ಪ್ರಭಾವ ಬಲವಾಗಿರಲು ಕೆಂಪು, ಜಪ್ಪು ಬಟ್ಟೆ ಅಥವಾ ಕೇಸರಿ ಬಣ್ಣದ ವಸ್ತ್ರ ಧರಿಸುವುದು, ಹಸಿರು ತರಕಾರಿಗಳನ್ನು ಸೇವಿಸುವುದು ಶ್ರೇಯಸ್ಕರ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಸೂರ್ಯನ ಶಕ್ತಿಯ ಸಂಕೇತ. ಇದು ಪ್ರಭುತ್ವ, ಆತ್ಮವಿಶ್ವಾಸ ಹಾಗೂ ಪ್ರಗತಿಗೆ ಪ್ರೇರಣೆ ನೀಡುತ್ತದೆ. ಯಾವುದೇ ಹೊಸ ಯೋಜನೆಗಳಿಗೆ ಇದು ಶಕ್ತಿಯ ಚುಟುಕು. ಅದೃಷ್ಟದ ಬಣ್ಣ ಕೇಸರಿ. ಈ ಬಣ್ಣ ಸೂರ್ಯನ ಉಜ್ವಲತೆಯನ್ನು, ಶಕ್ತಿಯನ್ನು ಸೂಚಿಸುತ್ತದೆ. ಈ ಬಣ್ಣದ ವಸ್ತ್ರ ಅಥವಾ ಹೂಗಳಿಂದ ಪೂಜೆ ಮಾಡುವುದು ಅಥವಾ ಮನೆಯ ಪೂಜಾ ಕೋಣೆಯಲ್ಲಿ ಇಡುವುದು ಶುಭ.
ಶುಭ ಸಮಯ ಬೆಳಗ್ಗೆ 8:30 ಬೆಳಗ್ಗೆ 10 ಗಂಟೆ. ಈ ಸಮಯದಲ್ಲಿ ಕೈಗೊಂಡ ಕಾರ್ಯಗಳು ಹೆಚ್ಚು ಅನುಕೂಲ ನೀಡುತ್ತವೆ. ದೇವತಾ ಆರಾಧನೆ, ಸಂಬಂಧಗಳ ಸುಧಾರಣೆ ಅಥವಾ ಕೆಲಸದ ಯೋಜನೆಗಳಿಗೆ ಇದು ಶಕ್ತಿಯ ತಾಣವಾಗಿದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ತಮ್ಮ ಆಂತರಿಕ ಬಲ, ತೀಕ್ಷ್ಣ ಮನಸ್ಸು ಹಾಗೂ ನಿಶ್ಚಿತತೆಯಿಂದ ಕಾರ್ಯಗಳನ್ನು ನೆರವೇರಿಸುವ ದಿನ. ಕೀರ್ತಿ, ಗೌರವ ಮತ್ತು ಜವಾಬ್ದಾರಿ ಹೆಚ್ಚಾಗುವ ಸಾಧ್ಯತೆ. ಆದರೆ ಇವತ್ತಿನ ಗ್ರಹಚಲನೆಯಿಂದಾಗಿ ಮನಸ್ಸು ಕೆಲವೊಮ್ಮೆ ಸಂಶಯಗಳಲ್ಲಿ ತೊಡಗಬಹುದು. ತನ್ನೊಳಗಿನ ಭಾವನೆಗಳನ್ನು ವ್ಯಕ್ತಪಡಿಸದ ಮುಕ್ತಾಯದಿಂದ ಬೇರೆಯವರು ತಪ್ಪು ಅರ್ಥೈಸುವ ಸಾಧ್ಯತೆಗಳಿವೆ. ಆದ್ದರಿಂದ ಸ್ಪಷ್ಟ ಸಂವಹನ ಅತ್ಯವಶ್ಯ. ಇಂದು ನಿಮ್ಮ ಅಂತಚಿಂತನ ಮತ್ತು ಗಂಭೀರ ದೃಷ್ಟಿಕೋನದಿಂದ ಗಂಭೀರ ಸಮಸ್ಯೆಗಳಿಗೆ ಪರಿಹಾರ ದೊರೆಯಬಹುದು. ಅಂತರ್ಮುಖತೆ ಹೆಚ್ಚಾದರೂ ಚಾತುರ್ಯದಿಂದ ನಡೆದುಕೊಂಡರೆ ಯಶಸ್ಸು ಖಚಿತ. ಇಂದು ಅಂತರ್ಜ್ಞೇಯ ಶಕ್ತಿಯು ಪ್ರಬಲವಾಗಿರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಪ್ರಾಮಾಣಿಕತೆ, ತಂತ್ರಜ್ಞಾನ ಜ್ಞಾನ ಮತ್ತು ತೀಕ್ಷ್ಣ ಗಮನಶಕ್ತಿ ಮುಂತಾದ ಗುಣಗಳು ಉತ್ತಮ ಪ್ರತಿಫಲ ನೀಡಲಿವೆ. ಮೇಲ್ವಿಚಾರಕರಿಂದ ಮೆಚ್ಚುಗೆ ದೊರೆಯುವ ಸಾಧ್ಯತೆ. ಆದರೆ ಕೆಲಸದಲ್ಲಿ ಹೆಚ್ಚುವರಿ ಹೊರೆ, ಹೊಸ ಜವಾಬ್ದಾರಿ ಅಥವಾ ತಾತ್ಕಾಲಿಕ ಒತ್ತಡಗಳು ಎದುರಾಗಬಹುದು. ಈ ದಿನ ವರದಿ, ಡೇಟಾ ವಿಶ್ಲೇಷಣೆ, ಸಂಶೋಧನೆ ಅಥವಾ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರು ಅತ್ಯಂತ ಜಾಗರೂಕತೆ ಅಗತ್ಯ. ಗಂಭೀರ ಚಿಂತನಾ ಶಕ್ತಿಯಿಂದ ಸಮಸ್ಯೆಗಳ ಪರಿಹಾರ ಸಾಧ್ಯ. ವ್ಯವಹಾರದಲ್ಲಿ ಹೊಸ ಒಡಂಬಡಿಕೆ ಅಥವಾ ಋಣದ ಪರಿಹಾರದಲ್ಲಿ ಪ್ರಗತಿ ಸಾಧಿಸುವಿರಿ. ಜೊತೆಯಾದ ವ್ಯಕ್ತಿಗಳ ಜೊತೆ ಉತ್ತಮ ಸಂವಹನ ನಡೆಸಿದರೆ ವ್ಯವಹಾರದಲ್ಲಿ ಯಶಸ್ಸು ಸಾಧ್ಯ. ಆದರೆ ಯಾವುದೇ ಬೃಹತ್ ಯೋಜನೆಗೆ ಮೊದಲು ಲೆಕ್ಕಪತ್ರ ಪರಿಶೀಲಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಹೆಚ್ಚಿನ ವ್ಯವಹಾರ ಅಥವಾ ಮಹತ್ತರ ಖರ್ಚುಗಳಾಗಬಾರದು. ಬಂಡವಾಳ ಹೂಡಿಕೆಗೆ ಇದು ಸೂಕ್ತ ದಿನವಲ್ಲ. ಹಳೆಯ ಸಾಲಗಳ ಪಾವತಿ ಅಥವಾ ಹೂಡಿಕೆಯ ಲಾಭದ ಕುರಿತು ತಿಳಿವಳಿಕೆಯಿಂದ ನಡೆದುಕೊಳ್ಳಿ. ಅನಿರೀಕ್ಷಿತ ಖರ್ಚುಗಳು ಉಂಟಾಗಬಹುದಾದ ದಿನವಿದು. ಆದ್ದರಿಂದ ಸದ್ಯದಲ್ಲಿ ಅಗತ್ಯವಿಲ್ಲದ ಖರೀದಿಗಳನ್ನು ತಡೆಹಿಡಿಯುವುದು ಉತ್ತಮ. ಕುಟುಂಬದ ಸದಸ್ಯರ ಆರೋಗ್ಯ ಅಥವಾ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಖರ್ಚುಗಳು ಹೆಚ್ಚಾಗಬಹುದು. ಹೂಡಿಕೆಗೆ ಹಿಂದೆ ಮಾಡಿದ ಯೋಜನೆಗಳು ಲಾಭ ನೀಡಬಹುದು. ಆದರೆ ಈಗ ಹೊಸ ಯೋಜನೆ ಪ್ರಾರಂಭಿಸುವ ಮೊದಲು ಹಣಕಾಸು ತಜ್ಞರ ಸಲಹೆ ಪಡೆಯುವುದು ಶ್ರೇಯಸ್ಕರ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ಆರೋಗ್ಯದ ಮೇಲೆ ಎಚ್ಚರಿಕೆ ಅಗತ್ಯ. ಮನಸ್ಸಿನಲ್ಲಿರುವ ಒತ್ತಡ ಅಥವಾ ಬೇಸರ ದೈಹಿಕವಾಗಿ ತಲೆನೋವು, ಗ್ಯಾಸ್ಟ್ರಿಕ್ ಸಮಸ್ಯೆ ಅಥವಾ ನಿದ್ರಾಹೀನತೆಗಾಗಿ ಕಾರಣವಾಗಬಹುದು. ಹೆಚ್ಚಿನ ದೈಹಿಕ ಶ್ರಮಕ್ಕೆ ಒಳಗಾಗದಂತೆ ನೋಡಿ. ಆಹಾರದಲ್ಲಿ ಮಿತವ್ಯಯ ಮತ್ತು ಸರಿಯಾದ ಸಮಯದಲ್ಲಿ ಊಟ ಅತ್ಯಂತ ಮುಖ್ಯ. ಶೀತ ತೆವೆಯಂಥ ಸೋಂಕುಗಳು ಸಮಸ್ಯೆ ನೀಡಬಹುದಾದ ದಿನವಿದು. ಮನಸ್ಸಿನಲ್ಲಿ ಕಲಹ, ಬೇಸರ ಇದ್ದರೆ ಧ್ಯಾನ, ಪ್ರಾಣಾಯಾಮ ಮತ್ತು ಸಂಗೀತ ವಿಂಧ್ಯಾನದಿಂದ ನಿವಾರಣೆ ಸಾಧ್ಯ. ಈ ದಿನವಾದರೂ ಪೂರ್ಣ ವಿಶ್ರಾಂತಿ ತೆಗೆದುಕೊಳ್ಳುವುದು ಉತ್ತಮ. ಒತ್ತಡದಿಂದ ದೂರವಿರಲು ಪ್ರಕೃತಿಯಲ್ಲಿ ಕಾಲ ಕಳೆಯುವುದು ಶ್ರೇಷ್ಠ ಮಾರ್ಗ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಇಂದು ಕೆಲವು ಅಸಮಾಧಾನ ಅಥವಾ ಗಂಭೀರ ಚರ್ಚೆಗಳು ಸಂಭವಿಸಬಹುದು. ಇದಕ್ಕೆ ಕಾರಣ ನಿಮ್ಮ ತೀಕ್ಷ್ಣ ಅಭಿಪ್ರಾಯ ಅಥವಾ ಅಳವಡಿಕೆಯ ಒಪ್ಪಿಕೊಳ್ಳುವ ಕೊರತೆ ಆಗಬಹುದು. ಆದರೆ ಸಮಾಲೋಚನೆಯಿಂದ ಸಂಬಂಧ ಸುಧಾರಿಸಬಹುದು. ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯಲು ಯತ್ನಿಸಬೇಕು. ದಾಂಪತ್ಯದಲ್ಲಿ ಇತ್ತೀಚಿನ ತೊಂದರೆಗಳನ್ನು ಸ್ಪಷ್ಟವಾಗಿ ಚರ್ಚಿಸಿ ಪರಿಹಾರ ಹುಡುಕುವುದು ಒಳಿತು. ಆಪ್ತರ ಸಹಾಯ, ಸ್ನೇಹಿತರ ಸಾನ್ನಿಧ್ಯದಿಂದ ಮನಸ್ಸಿಗೆ ಶಾಂತಿ ದೊರೆಯಬಹುದು. ಪೋಷಕರು ಅಥವಾ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಅಗತ್ಯ. ಮಕ್ಕಳಿಗೆ ಸಹಾನುಭೂತಿಯಿಂದ ನಡೆದುಕೊಳ್ಳಿ. ಮನೆಯಲ್ಲಿ ಶಾಂತಿ ಕಾಯ್ದುಕೊಳ್ಳಲು ಮಾತಿನಲ್ಲಿ ತಾಳ್ಮೆ ಅಗತ್ಯ. ವೀಕ್ಷಕರೇ, ನೀವು ಈ ದಿನ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಆತ್ಮಶಾಂತಿಗೆ ಕಾರಣವಾಗುತ್ತದೆ. ಓಂ ರಾಮ್ ರಹ್ವೀಂ ರಹಸೋಂ ಸಹ ಕೇತುವೇ ನಮಃ ಅಥವಾ ಓಂ ನಮಃ ಶಿವಾಯ ಮಂತ್ರ ಜಪಶಕ್ತಿಯ ಒತ್ತಡ ನಿವಾರಕ. ಮಂದಿರ ಅಥವಾ ಮನೆಯ ಪೂಜಾ ಕೋಣೆಯಲ್ಲಿ ಧೂಪ, ದೀಪ, ನೈವೇದ್ಯದೊಂದಿಗೆ ಪ್ರಾರ್ಥನೆ ಶ್ರೇಷ್ಠ. ಪಂಚಾಮೃತ ಅಭಿಷೇಕ ಅಥವಾ ಗಂಗಾಜಲ ಸಿಂಚನ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಯ ನಿವಾರಣೆ ಸಾಧ್ಯ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಸಂಕಟಗಳನ್ನು ಎದುರಿಸುವ ಶಕ್ತಿಯನ್ನು ನೀಡುತ್ತದೆ. ದಿನದಲ್ಲಿ ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಲು ಇದು ಮಂತ್ರವಾಗಿದೆ. ಅದೃಷ್ಟದ ಬಣ್ಣ ಆಳಕಪ್ಪು. ಈ ಬಣ್ಣ ತೀಕ್ಷ್ಣ ದೃಷ್ಟಿ, ರಹಸ್ಯವಿದ್ಯೆ ಹಾಗೂ ಶಕ್ತಿ ಬಿಂಬಿಸುತ್ತದೆ. ಈ ಬಣ್ಣದ ವಸ್ತ್ರ ಅಥವಾ ಕಡ್ಡಾಯ ಚಿಹ್ನೆಗಳ ಬಳಕೆ ಶಕ್ತಿಯ ಸಂಕೇತ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1:30. ಈ ಸಮಯವು ಆಧ್ಯಾತ್ಮಿಕ ಸಾಧನೆ, ಆರೋಗ್ಯ ವಿಚಾರದ ನಿರ್ಣಯ, ಸಂಬಂಧದಲ್ಲಿ ಸೌಹಾರ್ದತೆ ಸಾಧಿಸಲು ಅನುಕೂಲ. ಇನ್ನು ಮುಂದಿನ ರಾಶಿ
ಧನುರಾಶಿ ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಧೈರ್ಯ, ಜಿಜ್ಞಾಸೆ ಮತ್ತು ಉತ್ಸಾಹದಿಂದ ದಿನವನ್ನು ಕಳೆಯುವ ಅವಕಾಶವಿದೆ. ಗ್ರಹಗಳ ಹಿತರಚನೆಯಿಂದ ಉನ್ನತ ಮನೋಭಾವ, ಗಮ್ಯ ದೃಷ್ಟಿ ಹಾಗೂ ಗಂಭೀರ ನಿರ್ಧಾರಗಳ ದಿನವಿದು. ಭಾನುವಾರದ ಈ ದಿನದ ಸೂರ್ಯ ಪ್ರಭಾವದಿಂದ ಸ್ವಾಭಿಮಾನ ಹಾಗೂ ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗುವ ಸಾಧ್ಯತೆಗಳು ಹೆಚ್ಚಿವೆ. ಹಳೆಯ ವಿಚಾರಗಳ ಬಗ್ಗೆ ಚಿಂತನೆ ಬೇಡ. ಹೊಸದಾಗಿ ಯೋಚಿಸಿ. ದೈವಿಕ ಶಕ್ತಿಯಲ್ಲಿ ವಿಶ್ವಾಸವಿರಲಿ. ಮನಸ್ಸಿನಲ್ಲಿ ಉಂಟಾಗುವ ಸ್ವಲ್ಪ ಗೊಂದಲವಿದ್ದರೂ ಕೂಡ ಅಂತರ್ಜ್ಞಾನದ ಆಧಾರದಲ್ಲಿ ನೀವು ತಕ್ಕ ರೀತಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳಬಲ್ಲಿರಿ. ಪ್ರವಾಸ ಅಥವಾ ಹೊರಗಿನ ಚಟುವಟಿಕೆಗಳಾಗಲಿ, ಇವು ಇಂದು ನಿಮಗೆ ಸಂತೋಷ ಮತ್ತು ಶಕ್ತಿ ನೀಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿ ಜೀವನದಲ್ಲಿ ಇಂದು ಹೊಸ ಅವಕಾಶಗಳು ಬಾಗಿಲು ತಟ್ಟುವ ಸಾಧ್ಯತೆಗಳಿವೆ. ಮುಂಚಿತವಾಗಿ ಮಾಡಿರುವ ಯೋಜನೆಗಳಿಗೆ ಹಿಗ್ಗುವ ಪ್ರಭಾವ ಉಂಟಾಗಬಹುದು. ಉನ್ನತ ಅಧಿಕಾರಿಗಳಿಂದ ಮೆಚ್ಚುಗೆ, ಪಡಿತರ ಅಥವಾ ಒಪ್ಪಂದದ ಸದುಪಯೋಗ ಪಡೆಯುವ ಸಮಯವಿದು. ನಿಮಗೆ ಹೊಂದಿಕೆಯಾಗುವ ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ ದೊರೆಯಲಿದೆ. ಈ ದಿನ ಸಭೆಗಳಲ್ಲಿ ಪ್ರಭಾವ ಬೀರುವ ಹೊಸ ಕಲ್ಪನೆಗಳನ್ನು ಜನರ ಮುಂದೆ ಇಡುವ ಅವಕಾಶಗಳು ಹೆಚ್ಚು. ತಮ್ಮ ಕೆಲಸದ ಸ್ಪಷ್ಟತೆ ಮತ್ತು ಯೋಜಿತ ನಡವಳಿಕೆಯಿಂದ ಧನು ರಾಶಿಯವರು ತಮ್ಮ ಸ್ಥಾನವನ್ನು ಬಲಪಡಿಸಬಲ್ಲರು. ವ್ಯಾಪಾರಿಗಳಿಗೆ ಮಾರುಕಟ್ಟೆಯ ವಿಶ್ಲೇಷಣೆ ಮುಖ್ಯ. ಹೊಸ ವ್ಯಾಪಾರದ ಕಡೆ ಗಮನ ಹರಿಸುವ ಅಥವಾ ಹಳೆಯ ಲೆಕ್ಕಗಳನ್ನು ಸಮೀಕ್ಷಿಸುವ ಸಮಯವಿದು. ಹೂಡಿಕೆದಾರರ ವಿಶ್ವಾಸವನ್ನು ಗಳಿಸುವ ಹೊಸ ವ್ಯಾಪಾರಿಕ ಸಂಪರ್ಕಗಳನ್ನು ಬೆಳೆಸುವ ದಿನವಿದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ಬದ್ಧತೆ ಮತ್ತು ವಿವೇಕದ ಬಳಕೆಯಿಂದ ಲಾಭ ಗಳಿಸಲು ಸಾಧ್ಯ. ಆರ್ಥಿಕವಾಗಿ ಹಿಂದೆ ಇದ್ದ ಕಷ್ಟಗಳು ಒಂದೊಂದಾಗಿ ನಿವಾರಣೆಯ ಹಾದಿ ಹಿಡಿಯಬಹುದು. ಹೊಸ ಹೂಡಿಕೆಗೆ ಯೋಚನೆ ಇದ್ದರೆ ಹೆಚ್ಚಿನ ಮಾಹಿತಿ ಪಡೆದು ತಜ್ಞರ ಸಲಹೆ ಪಡೆದ ಮೇಲೆ ಮುಂದಾಗುವುದು ಶ್ರೇಯಸ್ಕರ. ಆಕಸ್ಮಿಕವಾಗಿ ಕೆಲವು ಹಣ ಲಾಭ, ಆಸ್ತಿ ಲಾಭ ಅಥವಾ ಹಳೆಯ ಸಾಲದ ಮರುಪಾವತಿ ಸಂಭವಿಸಬಹುದು. ಕುಟುಂಬದ ಸದಸ್ಯರ ಸಹಕಾರದಿಂದ ಮನೆಗೊಂದು ಉಳಿತಾಯ ಯೋಜನೆಯ ಶುಭಾರಂಭ ಸಾಧ್ಯ. ಹಣಕಾಸಿನಲ್ಲಿ ಯಾವುದೇ ತೀವ್ರ ತೀರ್ಮಾನ ತೆಗೆದುಕೊಳ್ಳುವುದಾದರೆ ಇಂದು ಮಧ್ಯಾಹ್ನದ ನಂತರವೇ ಉತ್ತಮ. ಸಾಲ, ಬಂಡವಾಳ ಅಥವಾ ಬ್ಯಾಂಕ್ ವ್ಯವಹಾರಗಳಲ್ಲಿ ಜಾಗರೂಕತೆ ಅಗತ್ಯ. ಲೆಕ್ಕಪತ್ರಗಳನ್ನು ತಪಾಸಣೆ ಮಾಡಿ ಯಾವುದೇ ಮಿತಿಮೀರಿದ ಖರ್ಚುಗಳನ್ನು ತಡೆಗಟ್ಟುವುದು ಒಳಿತು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ದೇಹದೊಂದಿಗೆ ಮನಸ್ಸಿಗೂ ವಿಶ್ರಾಂತಿ ಅಗತ್ಯ. ಹೆಚ್ಚು ಕೆಲಸ ಅಥವಾ ಹೊರಗಿನ ಚಟುವಟಿಕೆಗಳಿಂದ ದೈಹಿಕ ಹಾಗೂ ಮಾನಸಿಕ ಶ್ರಮ ಆಗಬಹುದು. ಹೀಗಾಗಿ ಲಘು ಆಹಾರ, ನಿದ್ರೆ ಮತ್ತು ಸಮಯ ಪ್ರಬಂಧಕ್ಕೆ ಆದ್ಯತೆ ಕೊಡಿ. ಜೀರ್ಣಕ್ರಿಯಾ ಸಮಸ್ಯೆಗಳು, ಹೊಟ್ಟೆ ನೋವು ಅಥವಾ ಹೊಟ್ಟೆಗೊಡ್ಡ ವ್ಯತ್ಯಾಸದ ಲಕ್ಷಣಗಳು ಕಂಡುಬಂದರೆ ತಕ್ಷಣ ಪೋಷಕ ಆಹಾರ ಮತ್ತು ಪರಿಚಿತ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಬೆಳಗಿನ ಜಾವ ಸರಳ ಪ್ರಾಣಾಯಾಮ ಅಥವಾ ಸುಲಭವಾದ ಯೋಗಾಸನಗಳು ಇಂದಿನ ನಿಮ್ಮ ಶಕ್ತಿಯನ್ನು ಪುನಶ್ಚೇತನಗೊಳಿಸಬಲ್ಲವು. ಹಳೆಯ ಆರೋಗ್ಯ ಸಮಸ್ಯೆಗಳ ಮೇಲ್ವಿಚಾರಣೆ ಮಾಡುವುದು ಉತ್ತಮ. ಔಷಧಿ ಅಥವಾ ನಿಯಮಿತ ಚಿಕಿತ್ಸೆಯಲ್ಲಿ ಎಚ್ಚರಿಕೆಯಿಂದಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ಭಾನುವಾರ ಕುಟುಂಬದವರಿಗೆ ಹೆಚ್ಚಿನ ಸಮಯ ಕೊಡುವಂತೆ ನಿಮ್ಮ ಮನಸ್ಸು ತಿರುಗುವುದು. ನಿಮ್ಮ ಸಾನ್ನಿಧ್ಯದಿಂದ ಮನೆಯಲ್ಲಿಯ ಶಾಂತಿ ಮತ್ತು ಪ್ರೀತಿ ಹೆಚ್ಚಾಗಲಿದೆ. ಹಿರಿಯರ ಆಶೀರ್ವಾದ ಪಡೆಯಲು ಅಥವಾ ಅವರೊಂದಿಗೆ ಸಮಯ ಕಳೆಯಲು ಉತ್ತಮ ದಿನವಿದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಮನದಾಳದ ಮಾತುಕತೆ ನಡೆಯಬಹುದು. ನಿಮ್ಮ ಕಾಳಜಿ, ಶ್ರದ್ಧೆ, ಪ್ರೀತಿ ಇವು ಸಂಬಂಧಗಳ ಬಲವನ್ನು ಹೆಚ್ಚಿಸುತ್ತವೆ. ಅರ್ಥಭಾರದಿಂದ ಸಂಬಂಧಗಳನ್ನು ನೋಡುವ ಬದಲು ನಿಜವಾದ ಮೌಲ್ಯಗಳನ್ನು ಗುರುತಿಸುವ ಯತ್ನ ಮಾಡಿ. ಮಕ್ಕಳಿಗೆ ಸಮಯ ಕೊಡುವುದು, ಅವರ ಆಸಕ್ತಿಗಳನ್ನು ಪ್ರೋತ್ಸಾಹಿಸುವುದು, ಅವರ ಕಲಿಕೆಗಳಲ್ಲಿ ಭಾಗವಹಿಸುವುದು ಇಂದು ಸಂತೋಷ ತರಬಲ್ಲದು. ಕುಟುಂಬದ ಸದಸ್ಯರೊಂದಿಗೆ ಪ್ರವಾಸ ಯೋಜನೆಯ ಮಾತುಗಳು ಕೂಡ ಪ್ರಸ್ತಾಪವಾಗಬಹುದು. ವೀಕ್ಷಕರೇ, ನೀವು ಆಧ್ಯಾತ್ಮಿಕತೆಯ ಕಡೆಗೆ ಬದಲಾಗುವ ಈ ದಿನ ದೇವರ ಆರಾಧನೆ, ಧರ್ಮಪಾಠ, ಜಪಧ್ಯಾನಗಳಲ್ಲಿ ತೊಡಗುವುದು ಶುಭ. ಗುರುಗ್ರಹದ ಪ್ರಭಾವದಿಂದ ಜ್ಞಾನಾರ್ಜನೆ ಮತ್ತು ಧರ್ಮದತ್ತ ಒಲವು ಮೂಡಲಿದೆ. ಹತ್ತಿರದ ದೇವಾಲಯಕ್ಕೆ ಭೇಟಿ ನೀಡುವುದು, ಶಾಸ್ತ್ರಪಾಠ ಅಥವಾ ಸತ್ಸಂಗಗಳಲ್ಲಿ ಭಾಗವಹಿಸುವುದರಿಂದ ಶಕ್ತಿಯ ಲಾಭ ಸಾಧ್ಯ. ಓಂ ಬೃಹಸ್ಪತಯೇ ನಮಃ ಎಂಬ ಗುರುಮಂತ್ರವನ್ನು 108 ಬಾರಿ ಜಪಿಸುವುದು ಆಧ್ಯಾತ್ಮಿಕ ಶ್ರದ್ಧೆ ಮತ್ತು ಜ್ಞಾನವರ್ಧನೆಗೆ ಸಹಾಯ ಮಾಡಬಲ್ಲದು. ಇಂದಿನ ದಿನ ನಿಮ್ಮ ನಂಬಿಕೆಯ ದೇವರ ಆಲಯಕ್ಕೆ ಹೋಗಿ ಬೆಳಗಿನ ಜಾವದೀಪ ಬೆಳಗಿಸುವುದು ನಿಮ್ಮ ಮನಸ್ಸಿಗೆ ನೆಮ್ಮದಿ ತರುತ್ತದೆ. ಭಗವದ್ಗೀತೆಯ ಒಂದು ಅಧ್ಯಾಯದ ಪಠಣವು ಒಳಜ್ಞಾನವನ್ನು ಉಂಟು ಮಾಡಲಿದೆ. ಅದೃಷ್ಟದ ಸಂಖ್ಯೆ 3. ಗುರುಗ್ರಹದ ಶಕ್ತಿ ಈ ಸಂಖ್ಯೆಯಲ್ಲಿ ಅಡಗಿದೆ. ಹೊಸ ಕಲಿಕೆ, ಯೋಗ್ಯತೆಯ ಬೆಳವಣಿಗೆ ಹಾಗೂ ಸಮೃದ್ಧಿಗೆ ಇದು ಮಾರ್ಗದರ್ಶಕ. ಇಂದು ಈ ಸಂಖ್ಯೆಯ ಮೇಲೆ ಆಧಾರಿತ ನಿರ್ಧಾರಗಳು ಶ್ರೇಯಸ್ಕರ. ಅದೃಷ್ಟದ ಬಣ್ಣ ಹಳದಿ. ಗುರುನ ಬಣ್ಣ ಹಳದಿ ಪವಿತ್ರತೆ, ಶುದ್ಧತೆ ಮತ್ತು ಸಮೃದ್ಧಿಯ ಸಂಕೇತವಿದು. ಹಳದಿ ಬಟ್ಟೆ ಧರಿಸುವುದು ಅಥವಾ
ತುರಿ ಹಣ್ಣನ್ನು ಸೇವಿಸುವುದು ಶುಭ ಫಲದಾಯಕ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 10:45. ಈ ಮುಹೂರ್ತದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು, ಪ್ರಾರಂಭಿಸುವ ಕಾರ್ಯಗಳು ಅಥವಾ ದೇವಾರಾಧನೆ ಅತ್ಯಂತ ಶ್ರೇಷ್ಠ ಫಲ ನೀಡಲಿವೆ. ಧೈರ್ಯ, ಆತ್ಮವಿಶ್ವಾಸ ಮತ್ತು ಮಂಗಳಕರ ಪ್ರಭಾವ ಈ ವೇಳೆಗೆ ಲಭಿಸುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಈ ದಿನವು ಮಕರರಿಗಾಗಿ ಗಂಭೀರತೆ, ಕ್ರಮಬದ್ಧತೆ ಮತ್ತು ಆತ್ಮವಿಶ್ವಾಸದ ಮಹತ್ವವನ್ನು ಬೋಧಿಸುತ್ತದೆ. ಇಂದಿನ ದಿನಚರಿಯಲ್ಲಿ ತೀವ್ರ ಮನಸ್ಸು ಮತ್ತು ಉದ್ದೇಶಪೂರ್ವಕ ಚಟುವಟಿಕೆಗಳಿಂದ ಸಾಧನೆ ಸಾಧ್ಯ. ಭಾನುವಾರದ ವಿಶ್ರಾಂತದ ಮಧ್ಯೆಯೂ ನಿಮ್ಮೊಳಗಿನ ಕರ್ತವ್ಯ ಭಾವನೆ ಮೇಲೆ ಹಿಡಿತವಿರುತ್ತದೆ. ಕೆಲವೊಂದು ವಿಷಯಗಳಲ್ಲಿ ನಿಮಗೆ ತಕ್ಷಣ ಫಲದ ನಿರೀಕ್ಷೆ ಇಲ್ಲದಿದ್ದರೂ ಸಹ ಪ್ರಾಮಾಣಿಕ ಪ್ರಯತ್ನ ಫಲಿತಾಂಶ ಕೊಡಲಿದೆ. ಮನಸ್ಸು ಗಣಿತದಂತೆ ಕೆಲಸ ಮಾಡುವುದು. ಎಂಥ ಸಂದರ್ಭ ಬಂದರೂ ಸಹ ಪ್ರಾಯೋಗಿಕವಾಗಿ ಆಲೋಚಿಸಿ ಮುಂದುವರಿಯುವುದು ಶ್ರೇಷ್ಠ. ಅನಾವಶ್ಯಕ ಚಿಂತೆಗಳಿಂದ ದೂರವಿದ್ದು ನಿಮಗೆ ನಿಜವಾಗಿ ಅರ್ಥಪೂರ್ಣವಾದ ಕಾರ್ಯಗಳ ಕಡೆ ಗಮನ ಹರಿಸುವುದು ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವವರು ತಮ್ಮ ಜವಾಬ್ದಾರಿಗಳನ್ನು ಅತ್ಯಂತ ನಿಷ್ಠೆಯಿಂದ ನಿರ್ವಹಿಸುತ್ತಾರೆ. ಹಿರಿಯರಿಂದ ಮೆಚ್ಚುಗೆ ದೊರೆಯುವ ಸಾಧ್ಯತೆಗಳು ಹೆಚ್ಚಿವೆ. ಈ ದಿನ ಕೆಲವೊಂದು ಪ್ರಮುಖ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಸೂಚನೆಗಳು ಬಂದರೂ ಎಲ್ಲ ಅಂಶಗಳನ್ನು ಸಮೀಕ್ಷಿಸಿ ಕ್ರಮವಹಿಸುವುದು ಉತ್ತಮ. ಸಾಮೂಹಿಕ ಕೆಲಸಗಳಲ್ಲಿ ನಿಮ್ಮ ಶ್ರದ್ಧೆ ಹಾಗೂ ಶಿಸ್ತಿನಿಂದ ತಂಡದ ಮೇಲೆ ಪ್ರಭಾವ ಬೀರಬಹುದು. ಕೆಲವು ಯೋಜನೆಗಳಲ್ಲಿ ವಿಳಂಬ ಸಾಧ್ಯತೆಗಳಿವೆ, ಆದರೂ ಅದು ನಿಮಗೆ ಅನುಗುಣವಾಗಿ ಬದಲಾಗಬಹುದು. ವ್ಯಾಪಾರಸ್ಥರು ಈ ದಿನ ಖರ್ಚು, ಲಾಭ ಮತ್ತು ಹೊಸ ಪಾಲುದಾರಿಗಳ ಮೇಲೆ ಹೆಚ್ಚು ಗಮನ ಹರಿಸಬೇಕು. ಖಾಸಗಿ ವ್ಯವಸ್ಥಾಪನಾ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ತಮ್ಮ ಕಾರ್ಯದ ತಂತ್ರವನ್ನು ನವೀನತೆಗೊಳಿಸಬಹುದು. ಆಡಳಿತಾತ್ಮಕ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ವಿಶೇಷ ಒತ್ತಡ ಇರುವ ಸಾಧ್ಯತೆಗಳಿವೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಈ ದಿನ ಹಣಕಾಸಿನಲ್ಲಿ ಜಾಗೃತೆಯಿಂದ ನಡೆಯುವುದು ಅತ್ಯಂತ ಅಗತ್ಯ. ಹಠಾತ್ ಖರ್ಚುಗಳು ಇರುತ್ತವೆ, ಆದರೆ ಯೋಜಿತ ಬಂಡವಾಳ ನಿರ್ವಹಣೆಯಿಂದ ಅದು ಹತೋಟಿಗೆ ಬರುವುದು ಸಾಧ್ಯ. ಹೂಡಿಕೆಯಲ್ಲಿ ಇಂದು ಸುಧಾರಿತ ಗುರಿಗಳನ್ನು ಹೊಂದಿದ ತಂತ್ರ ಅವಶ್ಯಕ. ಹಳೆಯ ಸಾಲಗಳನ್ನು ತೆರವುಗೊಳಿಸುವ ಯತ್ನ ಯಶಸ್ವಿಯಾಗಬಹುದು. ಬ್ಯಾಂಕ್ ಲೆಕ್ಕಪತ್ರ, ಬಡ್ಡಿ ಅಥವಾ ಇನ್ಸೂರೆನ್ಸ್ ಸಂಬಂಧಿತ ಕೆಲಸಗಳ ತಪಾಸಣೆಗಾಗಿ ಇದು ಉತ್ತಮ ದಿನ. ಅನಿರೀಕ್ಷಿತ ಖರ್ಚುಗಳಿಗೆ ಕಾಯ್ದಿಟ್ಟ ನಿಧಿಯನ್ನು ಬಳಸುವ ಸಾಧ್ಯತೆ ಇದೆ. ಹೊಸ ಹಣಕಾಸು ಪ್ರಾಜೆಕ್ಟ್ ಆರಂಭ ಮಾಡುವ ಮುನ್ನ ಎಲ್ಲ ದಾಖಲೆಗಳ ಪರಿಶೀಲನೆ ಅಗತ್ಯ. ಬೆಲೆಯೆತ್ತದ ಉತ್ಪನ್ನಗಳ ಖರೀದಿಯಲ್ಲಿ ತಾಳ್ಮೆ ವಹಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಸಣ್ಣ ಮಾದರಿಯ ಏರುಪೇರಾಗಬಹುದು. ದೇಹದಲ್ಲಿ ಶಕ್ತಿಯ ಕೊರತೆ, ಗಂಟುತನಕ, ಸಂಧಿ ನೋವು ಅಥವಾ ಮಣಿಪುರದ ಸುತ್ತಲಿನ ಖಿನ್ನತೆ ಕಂಡುಬರುವ ಸಾಧ್ಯತೆಗಳಿವೆ. ಹೃದಯ, ಕಾಲುಗಳು, ಮೂಳೆ ಸಂಧಿಗಳ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ. ತೀವ್ರ ಕೆಲಸ ಅಥವಾ ಭೌತಿಕ ಶ್ರಮದ ನಡುವೆ ಮಧ್ಯಮ ಮಟ್ಟದ ವಿಶ್ರಾಂತಿ ನೀಡುವುದು ಉತ್ತಮ. ಆಹಾರದಲ್ಲಿ ಹೆಚ್ಚಿನ ಶಾಖ ತರುವ ಪದಾರ್ಥಗಳನ್ನು ನಿಯಂತ್ರಿಸುವುದು ಮತ್ತು ವಿಟಮಿನ್ ಸಮೃದ್ಧ ಆಹಾರ ಸೇವನೆ ಉತ್ತಮ ಪರಿಣಾಮ ನೀಡುತ್ತದೆ. ಆರೋಗ್ಯದಲ್ಲಿ ಸ್ಥೈರ್ಯತೆ ಬಯಸುವವರು ಇಂದು ಬೆಳಿಗ್ಗೆ ಅಥವಾ ಸಂಜೆ ಯೋಗ ಪ್ರಾಣಾಯಾಮ ಮಾಡಲು ಮನಸ್ಸು ತೆಗೆಯಬೇಕು. ಜೀರ್ಣ ಸಂಬಂಧಿತ ಸಮಸ್ಯೆಗಳಿದ್ದಲ್ಲಿ ಪಾನೀಯ ಪದಾರ್ಥಗಳಲ್ಲಿ ಎಚ್ಚರಿಕೆ ವಹಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಧೈರ್ಯ ಮತ್ತು ಆಂತರಿಕ ಶಕ್ತಿ ಅಗತ್ಯವಿರುವ ಸಂದರ್ಭ ನಿರ್ಮಾಣವಾಗಬಹುದು. ಕೆಲವರ ಮಾತುಗಳು ಅಸಹನೆಗೆ ಕಾರಣವಾಗಬಹುದಾದರೂ ಅದಕ್ಕೆ ಧೈರ್ಯದಿಂದ ಪ್ರತಿಕ್ರಿಯೆ ನೀಡುವುದು ಶ್ರೇಷ್ಠ. ಹಿರಿಯರ ಸಲಹೆಗಳನ್ನು ಪರಿಗಣಿಸುವುದು ಪರಿಪಕ್ವತೆಯ ಸಂಕೇತ. ದಾಂಪತ್ಯ ಸಂಬಂಧಗಳಲ್ಲಿ ಸಣ್ಣ ಉನ್ಮಾದಗಳಿರುವ ಸಾಧ್ಯತೆ ಇದೆ, ಆದರೆ ಶ್ರದ್ಧೆ, ಸಮಯ ಮತ್ತು ಸರಳ ಸಂವಾದದಿಂದ ಸಮಸ್ಯೆ ಬಗೆಹರಿಸಬಹುದು. ತಾತ್ವಿಕವಾಗಿ ಮಾತನಾಡುವುದರಿಂದ ಮನಸ್ಸು ತೆರೆದು ಹೋಗುತ್ತದೆ. ಮಕ್ಕಳೊಂದಿಗೆ ಸಮಯ ಕಳೆಯುವುದು ಮನಸ್ಸಿಗೆ ಹಾರ್ಮೋನಿಯ, ಸಮರಸದ ಅನುಭವವನ್ನು ನೀಡುತ್ತದೆ. ಬಂಧು ಮಿತ್ರರಿಂದ ಅಲ್ಪ ಮಟ್ಟದ ಸಹಾಯ, ಮಾಹಿತಿಯ ನಿರೀಕ್ಷೆಯನ್ನು ಹೊಂದಬಹುದು. ವೀಕ್ಷಕರೇ, ನೀವು ಆಧ್ಯಾತ್ಮಿಕವಾಗಿ ಈ ದಿನ ಧ್ಯಾನ, ಪ್ರಾರ್ಥನೆ ಮತ್ತು ತತ್ವಚಿಂತನೆಗೆ ಉತ್ತಮ. ಭಾನುವಾರದ ಸೂರ್ಯನ ಪ್ರಭಾವ ನಿಮ್ಮ ಆದರ್ಶ ಭಾವನೆಗೆ ಶಕ್ತಿ ತುಂಬುವಂತೆ ಮಾಡುತ್ತದೆ. ಇಂದಿನ ದಿನ ಸೂರ್ಯನ ಜಪ ಅಥವಾ ಸೂರ್ಯನಿಗೆ ಅರ್ಘ್ಯ ನೀಡಿ ಪೂಜೆ ಮಾಡುವುದರಿಂದ ಶಕ್ತಿ, ಮಾನಸಿಕ ಪ್ರಭಾವ ಮತ್ತು ಆರೋಗ್ಯದಲ್ಲಿ ಉತ್ತಮತೆಯ ಕಾಣಿಕೆ ದೊರೆಯಬಹುದು. ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸುವುದು ಶ್ರೇಯಸ್ಕರ. ಶಕ್ತಿ ದೇವತೆ ಅಥವಾ ಪಿತೃದೇವತೆಗಳಿಗೆ ಪಿತೃತರ್ಪಣ ಮಾಡುವುದರಿಂದ ಮನಃಶಾಂತಿ ದೊರೆಯಲಿದೆ. ಮಂದಿರದಲ್ಲಿ ನೆರೆದ ಧರ್ಮ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ಸಾತ್ವಿಕ ಶಕ್ತಿ ಹೆಚ್ಚಾಗಲಿದೆ. ಹಸಿರು ಅಥವಾ ಗೋಧೂಮ, ಹಳದಿ ಮಿಶ್ರಿತ ಕಂದು ಬಣ್ಣದ ವಸ್ತ್ರ ಧರಿಸುವುದು ಶುಭ. ಅದೃಷ್ಟದ ಸಂಖ್ಯೆ 8.
ಈ ಸಂಖ್ಯೆ ಶನಿಗ್ರಹದ ಬಲವನ್ನು ಸೂಚಿಸುತ್ತಿದ್ದು ಅದೃಷ್ಟ ಹಾಗೂ ಉತ್ಸಾಹದ ಸಂಕೇತವಾಗಿದೆ. ದಿನದ ಕೆಲಸಗಳಲ್ಲಿ ನಿರ್ಧಾರಗಳ ಕುರಿತಾಗಿ ಈ ಸಂಖ್ಯೆಯ ಶಕ್ತಿಯಿಂದ ಸ್ಪಷ್ಟತೆ ಬರಬಹುದು. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣದ ಪರಿಧಾನ ವಿಶೇಷವಾಗಿ ಆಕರ್ಷಕವಾದ ಕೊಠಡಿ ವಿನ್ಯಾಸ ಅಥವಾ ಬಣ್ಣದ ಪುಷ್ಪಗಳಿಂದ ಶಾಂತಿಯಾಗುವ ಅನುಭವ ಸಾಧ್ಯ. ಮನಸ್ಸು ಶುದ್ಧತೆಗೊಳ್ಳಲು ಸಹಾಯಕ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ಯಾವುದೇ ತೀರ್ಮಾನ ಅಥವಾ ಪ್ರಾರ್ಥನೆಯ ಶಕ್ತಿ ಫಲಪ್ರದವಾಗಲಿದೆ. ಈ ಸಮಯವನ್ನು ಧ್ಯಾನ, ಸಂವಾದ, ವಿನಂತಿ ಅಥವಾ ಯೋಜನೆ ರೂಪಿಸುವ ಕೆಲಸಗಳಿಗೆ ಮೀಸಲಿಡಿ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಕಲ್ಪನೆಗಳು, ಆಂತರಿಕ ಶಕ್ತಿ ಹಾಗೂ ಜ್ಞಾನಪರ ಜಿಜ್ಞಾಸೆಗಳ ಪ್ರಭಾವ ಬಲವಾಗಿರಲಿದೆ. ಈ ದಿನ ನಿಮ್ಮಲ್ಲಿರುವ ವಿಶಿಷ್ಟವಾದ ದೃಷ್ಟಿಕೋನವನ್ನು ಇತರರು ಗಮನಿಸುತ್ತಾರೆ. ಸಮಾಜಮುಖಿ ಚಟುವಟಿಕೆಗಳು ಅಥವಾ ನವೀನ ಆಲೋಚನೆಗಳಿಗೆ ತೊಡಗುವುದಕ್ಕೆ ಇದು ಅನುಕೂಲಕರ ದಿನವಾಗಲಿದೆ. ನಿಮ್ಮ ಬುದ್ಧಿಮತ್ತೆ ಹಾಗೂ ತರ್ಕಬದ್ಧತೆ ಇತರರಿಗಿಂತ ವಾಸ್ತವ ಪ್ರಜ್ಞೆ ಹೆಚ್ಚಾಗಿ ಕೆಲಸ ಮಾಡುತ್ತದೆ. ಆದರೆ ಇಂದು ಭಾವೋದ್ರೇಕದಿಂದ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಸಂಭವವಿದೆ. ಅದಕ್ಕಾಗಿ ತಾಳ್ಮೆ ಮತ್ತು ಶಾಂತಿ ಅಗತ್ಯ. ಕೆಲವು ನಿರ್ಧಾರಗಳು ಗಟ್ಟಿಯಾದ ರೂಪ ಪಡೆಯುವುದು ವಿಳಂಬವಾಗಬಹುದು, ಆದರೆ ಅದು ನಿಮಗೆ ಮುಂದಿನ ಪಥದ ತಿಳಿವಳಿಕೆಯನ್ನು ನೀಡಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ನೀವು ತಾಂತ್ರಿಕತೆ, ಸಂಶೋಧನೆ, ಶಿಕ್ಷಣ ಅಥವಾ ಸಂವಹನ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ಈ ದಿನ ಹೊಸದಾದ ಪ್ರೇರಣೆ ದೊರೆಯಬಹುದು. ನಿಮ್ಮ ಯೋಗ್ಯತೆ ಗುರುತಿಸುವ ವ್ಯಕ್ತಿಗಳ ಸಂಪರ್ಕದಲ್ಲಿ ಬರುವ ಅವಕಾಶವಿದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಮನ್ವಯ ಸಾಧಿಸಬಹುದು. ಕೆಲವರಿಗಂತೂ ನೂತನ ಪ್ರಾಜೆಕ್ಟ್ ಅಥವಾ ಕ್ರಿಯಾತ್ಮಕ ಕೆಲಸ ಆರಂಭವಾಗಬಹುದು. ಆದರೆ ನಿಮ್ಮ ಕಲ್ಪನೆಗಳನ್ನು ಇತರರ ಮುಂದೆ ಇಟ್ಟಾಗ ತಕ್ಷಣದ ಒಪ್ಪಿಗೆ ಸಿಗದಿರುವ ಸಾಧ್ಯತೆ ಇದೆ. ಆದ್ದರಿಂದ ಸಹನೆ ಹಾಗೂ ಸಮರ್ಥನೆ ಎಂಬ 2 ಶಸ್ತ್ರಗಳನ್ನು ಬಳಸಿ ಮುನ್ನಡೆದು ಹೋಗುವುದು ಅಗತ್ಯ. ಉದ್ಯಮಿಗಳಿಗೆ ಇಂದು ವೆಚ್ಚ ಕಡಿತ ಮತ್ತು ಗ್ರಾಹಕರೊಂದಿಗೆ ಉತ್ತಮ ನಂಟು ಬೆಳೆಸುವ ಮಾರ್ಗಗಳನ್ನು ಹುಡುಕುವ ದಿನ. ವಿಶೇಷವಾಗಿ ಆನ್ಲೈನ್ ವ್ಯಾಪಾರ ಕ್ಷೇತ್ರದಲ್ಲಿ ತೊಡಗಿರುವವರಿಗೆ ಪ್ರಗತಿಕರ ಸೂಚನೆಗಳು ಸಿಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣದ ವಿಷಯದಲ್ಲಿ ಉಂಟಾಗುವ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ಲಾಭದಾಯಕವಾಗುವ ಸಾಧ್ಯತೆ ಇದೆ. ಕೆಲವರಿಗೆ ಹಿಂದಿನ ಹೂಡಿಕೆಯಿಂದ ಲಾಭ, ಬಡ್ಡಿ ಅಥವಾ ಬೋನಸ್ ಆಗಿ ಹಣ ಸಿಗಬಹುದು. ಆದರೂ ನೇರವಾದ ವ್ಯವಹಾರಗಳಲ್ಲಿ ತಾಳ್ಮೆ ಹಾಗೂ ವಿವೇಕ ಅಗತ್ಯ. ಮಿತವ್ಯಯ ಮತ್ತು ಬದ್ಧತೆಯ ಚಟುವಟಿಕೆಯಿಂದ ಆರ್ಥಿಕ ಸ್ಥಿತಿಯನ್ನು ಸಮತೋಲನದಲ್ಲಿಟ್ಟುಕೊಳ್ಳಬಹುದು. ಹೊಸ ಖರೀದಿಗಳಿಗೆ ಇನ್ನಷ್ಟು ಸಮಾಲೋಚನೆ ಮಾಡಿ ಮುಂದಾಗುವುದು ಉತ್ತಮ. ಇಂದು ಆಸ್ತಿ ಸಂಬಂಧಿತ ಪ್ರಸ್ತಾಪಗಳು ಬಂದರೆ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಆರ್ಥಿಕ ಉತ್ಸಾಹವನ್ನು ಮೀರಿ ಹೂಡಿಕೆ ಮಾಡಬೇಡಿ. ದೀರ್ಘಾವಧಿಯ ಲಾಭಕ್ಕೊಂದು ದಿಟ್ಟ ದೃಷ್ಟಿಕೋನ ಹೊಂದಿ ಕಾರ್ಯನಿರ್ವಹಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೇಹಕ್ಕಿಂತ ಜಾಸ್ತಿಯಾಗಿ ಮನಸ್ಸು ಚುರುಕಾಗಿರುವ ದಿನ. ಆದರೆ ಇದರೊಂದಿಗೆ ಕುಳಿತ ಕೆಲಸಗಳು ಅಥವಾ ನಿರಂತರವಾಗಿ ಬುದ್ಧಿಗೆ ಒತ್ತಡ ನೀಡುವ ಚಟುವಟಿಕೆಗಳಿಂದ ದೇಹದ ಮೇಲೆ ಒತ್ತಡ ಬರುವ ಸಾಧ್ಯತೆ ಇದೆ. ಕಾಲು, ಮೆದುಳು ಹಾಗೂ ರಕ್ತ ಸಂಚಾರ ಸಂಬಂಧಿತ ಅಸ್ವಸ್ಥತೆ ಉಂಟಾಗಬಲ್ಲದು. ಹೆಚ್ಚಾಗಿ ನೀರು ಕುಡಿಯುವುದು, ಕಾಲು ಚಲನೆ ಅಥವಾ ಹಗುರವಾದ ವ್ಯಾಯಾಮ ನಡೆಸುವುದು ಅವಶ್ಯ. ಕಂಪ್ಯೂಟರ್ ಅಥವಾ ಮೊಬೈಲ್ ಮುಂದೆ ಹೆಚ್ಚು ಸಮಯ ಕಳೆಯದಂತೆ ಎಚ್ಚರಿಕೆ ವಹಿಸಬೇಕು. ನಿದ್ರೆಯ ಕೊರತೆ ನರವ್ಯವಸ್ಥೆಯ ಅಶಾಂತಿಗೆ ಕಾರಣವಾಗಬಹುದು. ಈ ದಿನ ಧ್ಯಾನ, ಪ್ರಾಣಾಯಾಮ ಅಥವಾ ಪ್ರಕೃತಿಯ ಮಧ್ಯೆ ಕೆಲ ಸಮಯ ಕಳೆಯುವುದರಿಂದ ಆರೋಗ್ಯದಲ್ಲಿ ಶಕ್ತಿ ಪುನರ್ಸ್ಥಾಪನೆಯಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಕೆಲವೊಂದು ಚರ್ಚೆಗಳು ನಡೆಯಬಹುದಾದ ದಿನ. ನಿಮ್ಮ ಆಲೋಚನೆಗಳನ್ನು ಹೇಳುವುದರಲ್ಲಿ ಸ್ಪಷ್ಟತೆ ಮತ್ತು ಧೈರ್ಯ ಇರಲಿ, ಆದರೆ ಇತರರ ಭಾವನೆಗಳನ್ನು ಗೌರವಿಸುವ ಕ್ರಮವೂ ಅಗತ್ಯ. ಸ್ನೇಹಿತ ಅಥವಾ ಸಂಬಂಧಿಕರೊಂದಿಗೆ ದೂರವಿರುವ ಮನಸ್ಥಿತಿ ಕಡಿಮೆ ಮಾಡಿಕೊಳ್ಳಿ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಹೊಸ ಉದ್ದೇಶಗಳ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಒಟ್ಟಾರೆ ಕುಟುಂಬದಲ್ಲಿ ಎಲ್ಲರಿಗಿಂತ ಮುನ್ನಡೆಸುವ ಅಗತ್ಯ ಉಂಟಾಗಬಹುದು. ಇದರಿಂದಾಗಿ ನಿಮಗೆ ಹೊಸ ಹೊಣೆಗಾರಿಕೆ ಬೀಳಬಹುದು. ಮಕ್ಕಳನ್ನು ಪ್ರೋತ್ಸಾಹಿಸುವ ಸಮಯವಿದು. ಇಂದು ಕುಟುಂಬದ ಒಳಾಂಗಣದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು ನಿಮ್ಮ ಭಾವನಾತ್ಮಕ ಶಾಂತಿಗೆ ಸಹಾಯ ಮಾಡುತ್ತದೆ. ವೀಕ್ಷಕರೇ, ನೀವು ಇಂದು ಆಧ್ಯಾತ್ಮಿಕ ಪಥವನ್ನು ಅನುಸರಿಸುವ ಮೂಲಕ ದೈನಂದಿನ ಒತ್ತಡ ಹಾಗೂ ಗೊಂದಲಗಳಿಂದ ಮುಕ್ತರಾಗಬಹುದು. ಓಂ ವಂ ವರುಣಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದು ಜಲತತ್ವದ ಶುದ್ಧತೆಗೆ ಹಾಗೂ ಮನಸ್ಸಿನ ಶಾಂತಿಗೆ ಕಾರಣವಾಗುತ್ತದೆ. ನೀರು ಅಥವಾ ಜಲ ಸಂಬಂಧಿತ ದಾನ ಮಾಡುವುದು, ಗಂಗೆಯ ನೀರಿನಲ್ಲಿ ಸ್ನಾನ ಅಥವಾ ಕುಶಲ ಪೂಜೆಯಲ್ಲಿ ಪಾಲ್ಗೊಳ್ಳುವುದು ಶುಭ. ದೇವಾಲಯಕ್ಕೆ ಹೋಗಿ ಸಮರ್ಪಕ ಧ್ಯಾನ ಅಥವಾ ಕೀರ್ತನೆಗಳಲ್ಲಿ ತೊಡಗುವುದು ಪವಿತ್ರತೆ ತರಬಹುದು.
ನೀಲಿ ಬಣ್ಣದ ವಸ್ತ್ರ ಧರಿಸುವುದು, ಶನಿವಾರದ ಪೂರ್ವ ಸಾಧನೆಗಳ ಭಾಗವಾಗಿ ಪೂಜೆ ಮಾಡುವುದು ನಿಮ್ಮ ಆಧ್ಯಾತ್ಮಿಕ ಶಕ್ತಿಗೆ ನೆರವಾಗಬಹುದು. ಅದೃಷ್ಟದ ಸಂಖ್ಯೆ 4. ಈ ಸಂಖ್ಯೆ ಸ್ಥಿರತೆ, ಶಿಸ್ತು ಮತ್ತು ಉದ್ದೇಶಪೂರ್ವಕತೆಯ ಸಂಕೇತ. ಈ ದಿನ ನೀವು 4ನೇ ಬಾರಿ ಪ್ರಯತ್ನಿಸಿದ ಕಾರ್ಯ ಯಶಸ್ವಿಯಾಗುವ ಸಾಧ್ಯತೆ ಇದೆ. ಅದೃಷ್ಟದ ಬಣ್ಣ ನೀಲಿ. ಇದು ಆಳವಾದ ಚಿಂತನೆಯನ್ನು, ಸಮತೋಲನದ ಮನಸ್ಥಿತಿಯನ್ನು ಹಾಗೂ ಆಧ್ಯಾತ್ಮಿಕ ಒಕ್ಕೂಟವನ್ನು ಸೂಚಿಸುತ್ತದೆ. ಈ ಬಣ್ಣವು ನಿಮ್ಮ ಬುದ್ಧಿಗೆ ಶಕ್ತಿಯನ್ನು ತುಂಬಬಲ್ಲದು. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ಕೈಗೊಂಡ ಕಾರ್ಯಗಳು ಸ್ಪಷ್ಟ ಫಲ ನೀಡಲಿವೆ. ಮಹತ್ವದ ಸಂಭಾಷಣೆ, ಮಂತ್ರೋಚ್ಚಾರ ಅಥವಾ ಪ್ರೇರಣಾದಾಯಕ ಕೃತ್ಯಗಳಿಗೆ ಈ ಸಮಯ ಅನುಕೂಲ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ತಮ್ಮ ಭಾವನೆಗಳು ಹಾಗೂ ಒಳಗಿನ ಧ್ವನಿಗೆ ಹೆಚ್ಚು ಮೌಲ್ಯ ನೀಡುವ ದಿನ. ಭಾವನಾತ್ಮಕತೆ, ಕಲ್ಪನೆ ಹಾಗೂ ನಗುಮುಖಿ ನಡವಳಿಕೆ ಇವು ನಿಮ್ಮ ಸುತ್ತಲೂ ಶಾಂತವಾದ ವಾತಾವರಣವನ್ನು ಉಂಟು ಮಾಡಬಲ್ಲದು. ಈ ಭಾನುವಾರದ ಚಂದ್ರನ ಪ್ರಭಾವದಿಂದಾಗಿ ನಿಮ್ಮ ಆಂತರಿಕ ಜಗತ್ತಿನಲ್ಲಿ ಸ್ಥಿತಿಶೀಲತೆ ಮತ್ತು ಸ್ಪಷ್ಟತೆ ಬೆಳೆಯುವುದು. ನಿಮ್ಮ ಅಹಂಭಾವದ ತಪ್ಪು ಸಮೀಕ್ಷೆಗಳಿಂದ ದೂರವಿರುವುದು ಬಹುಮುಖ್ಯ. ಇಂದಿನ ದಿನದಲ್ಲಿ ಹೃದಯದ ಮಾತುಗಳು ಮಹತ್ವಪೂರ್ಣ ಪಾತ್ರ ವಹಿಸುತ್ತವೆ. ಯಾವ ವಿಷಯವನ್ನಾದರೂ ತೀರ್ಮಾನಿಸುವ ಮೊದಲು ನಿಮ್ಮ ಅಂತರಾಳದ ಮಾತು ಕೇಳಿ. ಕಲಾತ್ಮಕತೆ, ಭಕ್ತಿ, ಕಾವ್ಯ ಅಥವಾ ಸಂಗೀತ ಕ್ಷೇತ್ರದಲ್ಲಿ ನಿಮ್ಮ ಅಭಿರುಚಿಗಳಿಗೆ ಸ್ಫೂರ್ತಿಯ ದಿನವಿದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನೀವು ತೋರಿಸುವ ನಿಷ್ಠೆ, ಭದ್ರತೆ ಮತ್ತು ಭಾವೋದ್ವೇಗವು ಇಂದು ಬೆಲೆ ಬಾಳಲಿದೆ. ನಿಮ್ಮ ಸೃಜನಾತ್ಮಕ ಚಿಂತನೆಗಳು ಅಥವಾ ತಂತ್ರಜ್ಞಾನದಲ್ಲಿನ ಸಾಮರ್ಥ್ಯ ನಿಮಗೆ ಉತ್ತಮ ಮಾನ್ಯತೆ ನೀಡಬಹುದು. ಕೆಲವರಿಗೆ ಹಳೆಯ ಕೆಲಸಗಳಲ್ಲಿ ಬದಲಾವಣೆ ಅಥವಾ ಹೊಸ ಹೊಣೆಗಾರಿಕೆಗೆ ಆಹ್ವಾನ ದೊರೆಯಬಹುದು. ಕಲಾ, ಮೌಖಿಕ ಸಂವಹನ, ಸಾಫ್ಟ್ವೇರ್, ವೈದ್ಯಕೀಯ, ಸಾಮಾಜಿಕ ಸೇವೆ ಇತ್ಯಾದಿ ಕ್ಷೇತ್ರಗಳಲ್ಲಿ ಇರುವವರು ವಿಶೇಷವಾಗಿ ಗಮನ ಸೆಳೆಯುವ ಸಾಧ್ಯತೆ. ಸಹೋದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯ ಮೂಡಬಹುದು, ಆದರೆ ನಿಮ್ಮ ಸಹಾನುಭೂತಿ ಮತ್ತು ಸಮನ್ವಯದಿಂದ ಸಮಾಧಾನ ಸಾಧ್ಯ. ಉದ್ಯಮ ನಡೆಸುವವರು ಹೊಸ ಗ್ರಾಹಕರನ್ನು ಸೆಳೆಯುವ ತಂತ್ರ ರೂಪಿಸಬಹುದು. ಇದಕ್ಕಾಗಿ ನಿಮಗೆ ಬೇಕಾದದ್ದು ಸೃಜನಾತ್ಮಕ ಜಾಹೀರಾತು, ಧೈರ್ಯ ಹಾಗೂ ವ್ಯವಹಾರಿಕ ಚತುರತೆ. ವೃತ್ತಿಪರ ಸಂಬಂಧಗಳು ಬೆಳೆಯುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ಲೆಕ್ಕಾಚಾರದಲ್ಲಿ ಸ್ವಲ್ಪ ಅಸ್ತವ್ಯಸ್ತತೆ ಕಂಡುಬಂದರೂ ನಿಮ್ಮ ಪೂರ್ವ ಯೋಜನೆಯಿಂದಾಗಿ ಗಂಭೀರ ಸಂಕಷ್ಟ ತಡೆಯಬಹುದು. ಧನ ಬರುವ ಅವಕಾಶವಿದೆ, ಆದರೆ ಅದನ್ನು ಚಿಂತನಶೀಲವಾಗಿ ಬಳಸಿ. ಅನಾವಶ್ಯಕ ಖರ್ಚುಗಳನ್ನು ತಡೆದು ಮುಚ್ಚಿದ ಸಾಲಗಳನ್ನು ಪಾವತಿಸಲು ಯೋಜನೆ ರೂಪಿಸಿ. ಹೂಡಿಕೆ ಮಾಡುವ ಇಚ್ಛೆ ಇರುವವರಿಗೆ ಇವತ್ತಿನ ದಿನ ವಿಶ್ಲೇಷಣೆಯ ದಿನ. ಫಿಕ್ಸ್ಡ್ ಡಿಪಾಸಿಟ್, ಗೋಲ್ಡ್ ಅಥವಾ ಸಂಪತ್ತು ಉಳಿತಾಯದ ಆಯ್ಕೆಗಳಲ್ಲಿ ಪರಿಶೀಲನೆ ಮಾಡಬಹುದು. ಕುಟುಂಬದ ಅಗತ್ಯಗಳಿಗೆ ಧನ ಮೀಸಲಿಡುವುದು ಉತ್ತಮ. ಪಾಲಿಸಿ ನೀತಿ, ಹಣ ಹೂಡಿಕೆಯ ಹಿಂದೆ ಯಾವ ಉದ್ದೇಶವಿದೆ ಎಂಬುದರ ಸ್ಪಷ್ಟತೆ ಇರಲಿ. ಸಂಬಂಧಿತ ಪತ್ರಗಳು ಹಾಗೂ ದಾಖಲೆಗಳ ಪರಿಶೀಲನೆ ಮಾಡದೆ ಯಾವುದೇ ಚುಕ್ಕಾಣಿ ಹಾಕಬೇಡಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ಶಕ್ತಿಯು ಶಾಂತಿಗೆ ಬದಲಾಗುವ ದಿನವಿದು. ನಿದ್ರೆ ಸಮಸ್ಯೆ, ಮಾನಸಿಕ ಒತ್ತಡ, ಗಂಭೀರ ಭಾವನೆಗಳು ಇಂದಿನ ದಿನ ನಿಮ್ಮ ಶರೀರ ಮತ್ತು ಮನಸ್ಸನ್ನು ಕುಗ್ಗಿಸಬಹುದಾಗಿದೆ. ಈ ಕಾರಣದಿಂದಾಗಿ ತೂಕಬದ್ಧ ನೀತಿ, ಆಹಾರ ನಿಯಂತ್ರಣ ಮತ್ತು ವಿಶ್ರಾಂತಿ ಮುಖ್ಯ. ವಾಯು ಸಂಬಂಧಿ ಸಮಸ್ಯೆಗಳು, ತುಂಟ ಚಿಮಣಿ, ಒಂದು ರೀತಿಯ ಅಲರ್ಜಿ ಅಥವಾ ತುರಿಕೆ, ಜೀರ್ಣಕ್ರಿಯೆ ಅಸ್ವಸ್ಥತೆಗಳ ಬಗ್ಗೆ ಎಚ್ಚರಿಕೆ ಇರಲಿ. ಇಂದಿನ ಚಂದ್ರನ ಸ್ಥಿತಿ ದೇಹದ ಒಳಗಿನ ಜಲ ಸಮತೋಲನದ ಮೇಲೆ ಪರಿಣಾಮ ಬೀರಬಹುದು. ಹೆಚ್ಚಿನ ನೀರಿನ ಸೇವನೆ, ಹಣ್ಣುಗಳು, ಪಚಕವಸ್ತುಗಳ ಸೇವನೆ ಉತ್ತಮ. ಮಾನಸಿಕ ಆರೋಗ್ಯ ಸುಧಾರಣೆಗಾಗಿ ಪ್ರಾಣಾಯಾಮ, ಶಾಸ್ತ್ರೀಯ ಸಂಗೀತದ ಆಲಿಕೆ ಅಥವಾ ಜಲಚಿಕಿತ್ಸೆ ಪ್ರಯೋಜನಕಾರಿಯಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಸಂಬಂಧಗಳ ವಿಷಯದಲ್ಲಿ ಭಾವನಾತ್ಮಕ ಸ್ಪಷ್ಟತೆ ಮತ್ತು ಸಹಾನುಭೂತಿಯು ಪ್ರಮುಖ. ಜೀವನ ಸಂಗಾತಿಯೊಂದಿಗೆ ಸಂದರ್ಶನ ಗಂಭೀರವಾದ ರೂಪಕ್ಕೆ ತಿರುಗಬಹುದು, ಆದರೆ ಅಲ್ಲಿ ಆತ್ಮೀಯತೆ ಹಾಗೂ ಗೌರವವಿದ್ದರೆ ಗೊಂದಲ ನಿವಾರಣೆ ಸಾಧ್ಯ. ಒಬ್ಬೊಬ್ಬರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನೀವು ತಾಳ್ಮೆ ತೋರುತ್ತೀರಾ ಎನ್ನುವುದು ಮುಖ್ಯ. ಕೆಲವರಿಗೆ ಮೌನ ಗೊಂದಲ ಅಥವಾ ನಿರೀಕ್ಷೆ ಮತ್ತು ವಾಸ್ತವದ ನಡುವೆ ತಾಳ್ಮೆಯ ಅವಶ್ಯಕತೆ ಮೂಡಬಹುದು. ಸಂಬಂಧದಲ್ಲಿ ನಿಜವಾದ ಮಾತು ಹೇಳುವುದು ಉತ್ತಮ. ಮಕ್ಕಳೊಂದಿಗೆ ಸಮಯ ಕಳೆಯುವುದು, ಹಿರಿಯರ ಆಶೀರ್ವಾದ ಪಡೆಯುವುದು, ಸಹೋದರರೊಡನೆ ಭಾವನಾತ್ಮಕ ಬೆಸುಗೆ ಬೆಳೆಸುವುದು ಇಂದು ಶುಭ. ವೀಕ್ಷಕರೇ, ನೀವು ಈ ಭಾನುವಾರದ ಚಂದ್ರ ಪ್ರಭಾವವನ್ನು ಸದೃಢಗೊಳಿಸಲು ಧ್ಯಾನ ಹಾಗೂ ಶಾಂತ ಆರಾಧನೆ ಬಹಳ ಮುಖ್ಯ. ವ್ರತ ಅಥವಾ ಉಪವಾಸದಿಂದಲೂ ಈ ದಿನದ ಶಕ್ತಿಯನ್ನು ಶುದ್ಧಗೊಳಿಸಬಹುದು. ದೇವಿಯ ಆರಾಧನೆ ಅಥವಾ ಗಣಪತಿ ಪೂಜೆ ನಿಮಗೆ ಶ್ರದ್ಧಾ ಮತ್ತು ಶಾಂತಿ ನೀಡುವಂತಹವು. ಓಂ ಚಾಂ ಚಂದ್ರಾಯ ನಮಃ.
ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು, ಹಾಲಿನಿಂದ ಅಭಿಷೇಕ ಅಥವಾ ಶುಭ್ರ ಪುಷ್ಪಗಳಿಂದ ಪೂಜೆ ಸಲ್ಲಿಸುವುದು ಶ್ರೇಯಸ್ಕರ. ಶ್ವೇತವಸ್ತ್ರ ಧರಿಸಿ ಹಸಿವಿನವರಿಗೆ ಹಾಲು ಅಥವಾ ದಯಪಾಲನೆ ಮಾಡುವುದರಿಂದ ಪುಣ್ಯ ಉಂಟಾಗುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ದಿನ ಈ ಸಂಖ್ಯೆ ನಿಮಗೆ ಪರಿಪೂರ್ಣತೆಯ, ಅಂತಿಮ ತೀರ್ಮಾನದ ಹಾಗೂ ಅಂತಕೂಟದ ಸೂಚನೆ ನೀಡುತ್ತದೆ. ನಿಮ್ಮ ಆದರ್ಶಗಳು ಈ ಸಂಖ್ಯೆಯ ಶಕ್ತಿಯಿಂದ ಸ್ಥಿರವಾಗಬಹುದು. ಅದೃಷ್ಟದ ಬಣ್ಣ ಹಾಲು ಬಿಳಿ, ಶುದ್ಧತೆ, ಶಾಂತಿ ಮತ್ತು ಭದ್ರತೆಯ ಸಂಕೇತ. ಈ ಬಣ್ಣದ ವಸ್ತ್ರ ಅಥವಾ ಹೂವನ್ನು ದೇವರಿಗೆ ಅರ್ಪಿಸುವುದು ಶುಭ ಫಲದಾಯಕ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12:30. ಈ ಸಮಯದಲ್ಲಿ ಕೈಗೊಂಡ ಧ್ಯಾನ, ಪೂಜೆ ಅಥವಾ ಕುಟುಂಬ ಚರ್ಚೆಗಳು ಶ್ರೇಷ್ಠ ಫಲ ನೀಡುವ ಸಾಧ್ಯತೆ. ಶುದ್ಧ ಮನಸ್ಸಿನಿಂದ ಪ್ರಾರಂಭಿಸಿದ ಕಾರ್ಯ ಫಲಪ್ರದವಾಗುತ್ತದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನು ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.